ನಿನ್ನೆ ಬೇಂದ್ರೆ ಅವರ ಜನ್ಮದಿನ. ಇವತ್ತು ನಾವೆಲ್ಲ ಅವರ ಸುತ್ತಾನೆ ಅವರ ಅಪ್ಪುಗೆಯಲ್ಲೇ ಕಾಲ ಕಳೀತಾ ಇದ್ದೀವಿ. ಇಂಥದ್ದೊಂದು ಕೆಲಸವನ್ನು, ಇಂಥದ್ದೊಂದು ಪುಸ್ತಕವನ್ನು, ಅನುವಾದವನ್ನು HSR ಸರ್ ಹೇಳ್ದಂಗೆ ಆನಂದ ಜಂಜರವಾಡರಂತಹ ಒಬ್ಬ ನಿಸ್ಪೃಹ ಕವಿಯಂತಹ ವ್ಯಕ್ತಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಏನೋ ಇದನ್ನು ಮಾಡಿಕೊಟ್ಟಿದ್ದಾರೆ ಸರ್. ಆನಂದರು ಇವಾಗ ಒಂದೆರಡು ಮಾತುಗಳನ್ನು ಆಡ್ತಾರೆ. ಅಕಾರ ಚರಡ ಯುಗಲ, ಉಕಾರ ಉದರ ವಿಶಾಲ, ಮಕಾರೂ ಮಹಾಮಂಡಳ ಮಸ್ತಕಾಕಾರ, ಹೇ ತಿನ್ಹಿ ಏಕವಟಲೆ, ತೇತ ಶಬ್ದ ಬ್ರಹ್ಮ ಉಮಟಲೆ, ತೇಮಿ ಗುರುಕೃಪಾ ನಮಿಲೆ ಆದಿಪುರುಷ, ಜಯ ಜಯ ರಘುವೀರ ಸಮರ್ಥ. ಎಲ್ಲರಿಗೂ ನಮಸ್ಕಾರ. ಮಗಳ ತ್ರಿವೇಣಿ ಸಂಗಮದಲ್ಲೇ ಶಬ್ದಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ಸಂಸಾರವಿಡೀ ಭವಾಟವೆಯಲ್ಲೇ ತಪಸ್ಸು ಮಾಡಿದ ಬೇಂದ್ರೆಯವರು ಆಡಿದ ಮಾತುಗಳ ಬಗ್ಗೆ ಭೋಗ, ಅಹಂಕಾರ, ನಾಗರಿಕತೆ ಈ ತ್ರಿವೇಣಿ ಸಂಗಮದಲ್ಲೇ ಕೂತು ಸ್ತಬ್ಧಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ಹೋರಾಡಲೇಬೇಕಾಗಿರುವ ನಾನು ಕೆಲವು ಮಾತುಗಳನ್ನು ಆಡಬೇಕಾಗಿದೆ. ಮೊದಲೇ ಕೆಲಸ ನಾನು ಮಾಡಬೇಕಾದದ್ದೇನು ಅಂದರೆ, ಈ ಪುಸ್ತಕಗಳೆಲ್ಲ ಸಿಕ್ಕ ಮೇಲೆ ಅವನ್ನು ಅನುವಾದ ಮಾಡಿ ನನ್ನ ಕಳೆದ 15 ವರ್ಷಗಳ ಕಾಲ ನನ್ನ ಇವೇನು ಬರಹಗಳಿರ್ತಾವೆ, ಕವಿತೆಗಳು ಮತ್ತೊಂದು, ಇದನ್ನೆಲ್ಲ ನಾನು ಶೈಕ್ಷಣಿಕ ಶೂದ್ರ, ಗಣಕ ಶೂದ್ರ, ಅರ್ಥಶೂದ್ರ, ಸ್ವಭಾವ ಶೂದ್ರ, ಈ 4 ಶೂದ್ರ ಚತುಷ್ಟಯಗಳ ಸಂಪನ್ಮೂಲಗಳನ್ನು ಮೇನ್ ಇಟ್ಕೊಂಡೇ ನನ್ನ ಸಂಸಾರದ ಕಾರ್ಖಾನೆ, ಕಾವ್ಯದ ಕಾರ್ಖಾನೆ ನಡೆಸ್ತೀನಿ ನಾನು. ಆದರೆ ಅದನ್ನೆಲ್ಲ ಸಂಭಾಳಿಸಿಕೊಂಡು ಮಾಲಿನಿ ಮೇಡಮ್ ಅವರು, ಸಿಂಧೂರಾವ್ ಮೇಡಮ್ ಅವರು, ಅದನ್ನೆಲ್ಲ ಅದು ಎಷ್ಟು ಕಷ್ಟದ ಕೆಲಸ ನನಗೆ ಗೊತ್ತು. ಅದನ್ನೆಲ್ಲ ಮಾಡಿಕೊಂಡು ತಯಾರಿ ಮಾಡಿ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ಬೇಕಾದ್ರೆ ಒಂದು ಕಾಪಿ ತಯಾರು ಆಗಬೇಕಲ್ಲ, ಅದನ್ನೆಲ್ಲ ಮಾಡಿ ನಮ್ಮ ಧಾರವಾಡದ ಮಡಿವಾಟ ಸಾಹೇಬರು ಅದನ್ನು ಎಷ್ಟು ಸಲ ನನಗೆ ಪ್ರಿಂಟೌಟ್ ತೆಗೆದುಕೊಡ್ಬೇಕು, ಅದನ್ನು ಎಷ್ಟು ಸಲ ಅದನ್ನು ಒಂದು ಬೈಂಡ್ ಮಾಡಿ ಕೊಡಬೇಕು, ತಿದ್ದಿ ಕೊಡಬೇಕು, ಅದು ತಿದ್ದಿದಷ್ಟು ಸಲ ಅದನ್ನು ಕಳಿಸ್ಬೇಕು. ಇದೆಲ್ಲ ಸರಳ ಆಗೋ ಕೆಲಸ ಅಲ್ಲ. ಇಷ್ಟೇ ಹೇಳೋದು ಒಳ್ಳೆಯದು. ಅದಕ್ಕೆ ನನಗೆ ಮಾಲಿನಿ ಮೇಡಮ್ ಅವರ ಟೆಕ್ಸ್ಟನ್ನು ಹಾಗೆ ಓದಿದ ಮೇಲೆ ಹೇಳಿದರು, ಇದಕ್ಕೆ ಯಾರು ಪ್ರಕಾಶಕರು ಸಿಗಲಿ ಬಿಡಲಿ, ನಾವು ರೊಕ್ಕ ಹಾಕಿ ಪ್ರಿಂಟ್ ಮಾಡ್ತೀವಿ, ಏನು ನೀವು ತಲೆನೇ ಕೆಡಿಸ್ಕೋಬೇಡ್ರಿ ಅಂತ. ಅಂದರೆ ಈ ಮಾತುಗಳನ್ನು ದೊಡ್ಡತನಕ್ಕೆ ಹೇಳಲಿಕ್ಕತ್ತಿಲ್ಲ. ಜೀವನದಲ್ಲೇ ಕಾವ್ಯದ ಮೂಲಕ ಅರ್ಥಶೋಧನೆ ಮಾಡಬೇಕು ಅನ್ನುವ ಹಠ ಮತ್ತು ತಪಸ್ಸು ಇತ್ತಂದರೆ ಅದು ಏನೇನೋ ಮಾಡಿಸ್ತದೆ. ಅದರ ಪುಣ್ಯಕ್ಕೆ ವಿಕ್ರಮ್ ಸಾಹೇಬರು ಸಿಕ್ಕರು, ಎಲ್ಲರೂ ಕೂಡಿ ಆ ಪುಸ್ತಕವನ್ನು ತಂದರು. ಅದಕ್ಕೆ ಅವರೆಲ್ಲರಿಗೂ ನಾನು ಕೃತಜ್ಞ ಆಗೀನಿ ಅಂತ ಹೇಳೋದ್ರೊಳಗೆ ಏನು ಅರ್ಥ ಇಲ್ಲ. ಅದಕ್ಕೆ ಆ ವಿಠ್ಠಲ್ನಿಗೇನೆ ಇವರಿಗೆ ಸುಖ ಕೊಡ್ರಿ ಅಂತ ನಾನು ಎಂದೂ ಬೇಡಿಲ್ಲ, ಅವರು ನೆಮ್ಮದಿಯಿಂದ ಇರಲಿ ಅಂತ ಬೇಡ್ಕೊತೀನಿ. ಈ ಪುಸ್ತಕದ ಬಗ್ಗೆ ಆಡಲಿಕ್ಕೆ ನನಗೆ ವೈಯಕ್ತಿಕವಾಗಿ 4 ಯೂನಿಟ್ಗಳಿದ್ದು, ಆ ಯೂನಿಟ್ಗಳನ್ನು ಇಲ್ಲಿ ಮಾತಾಡಲಿಕ್ಕಾಗೋದಿಲ್ಲ. ಮೊದಲನೇ ಯೂನಿಟ್ ಏನು ಅಂದರೆ, ಇವೆಲ್ಲ ಪುಸ್ತಕಗಳು ಹೆಂಗೆ ಸಿಕ್ಕು ನನಗೆ, ಅವನ್ನೆಲ್ಲ ಹೆಂಗೆ ಪಡೆದೆ, ಆಮೇಲೆ ಇನ್ನೂ ಏನೇನು ಉಳಿದಾವ, ಇದೆಲ್ಲ ಒಂದು ದೊಡ್ಡ ಕಥೆ ಅದ. ಅದನ್ನೆಲ್ಲ ಈಗ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಇಷ್ಟೇ ಒಂದು ಮಾತು ಹೇಳಿ ಹೋಗ್ಬೋದು. ಬೇಂದ್ರೆಯವರ ಈ ರೀತಿಯ ಪುಸ್ತಕಗಳನ್ನು ಇನ್ನು 2 ಮಾಡಬಹುದು. ಒಂದು, ಕನ್ನಡದೊಳಗೆ ದತ್ತ ಪರಂಪರೆಯ ಬಗ್ಗೆ ಒಂದು ಪುಸ್ತಕನೂ ಇಲ್ಲ. ಅದಕ್ಕಾಗಿ ಬೇಂದ್ರೆಯವರು ಅಕ್ಕಲಕೋಟದೊಳಗೆ 3 ಮರಾಠಿ ಭಾಷಣ ಮಾಡ್ಯಾರ. ಶ್ರೀ ಗುರು ಆತ್ರೇಯ ದತ್ತ ಸಂಪ್ರದಾಯ ಅಂತ, ಭಾಳ ಅದ್ಭುತವಾವು. ಆಮೇಲೆ 1950ರೊಳಗೆ ಅಕ್ಕಲಕೋಟದೊಳಗೆ ಅವರು ಅಕ್ಕಲಕೋಟ ಮಹಾರಾಜರ ಶತಮಾನೋತ್ಸವ, ಖಾನ್ವೇಳ್ಕರ್ ಅಂತ ಒಬ್ಬರು ದತ್ತ ಯೋಗ ಅಂತ ಒಂದು ದೊಡ್ಡ 400 ಪುಟದ ಪುಸ್ತಕದ, ಅದಕ್ಕೆ ಬೇಂದ್ರೆಯವರು 8 ಪುಟದ ಮುನ್ನುಡಿ ಬರೆದಾರೆ. ಆ 8 ಪುಟದ ಮುನ್ನುಡಿ ಅವರ ಅಕ್ಕಲಕೋಟ ಉಪನ್ಯಾಸ, ಇದಿಷ್ಟೇ ಕೂಡಿಸಿ ಅಂಬಿಕಾ ತನಯ ದತ್ತರ ದತ್ತ ಪ್ರಜ್ಞೆ ಅಂತ ಒಂದು ಮಾಡಬಹುದು. ಯಾರ ಪ್ರಕಾಶಕರ ಸಿಕ್ಕರೆ ಅದನ್ನು ಮಾಡಬಹುದು. ಇನ್ನೊಂದು 1947ರೊಳಗೆ ಒಬ್ಬರು ತುಳುಪುಳೆ ಅಂತ ಒಬ್ಬರು ದೊಡ್ಡ ವಿದ್ವಾಂಸರವರು, ಅವರು ಭಗವದ್ಗೀತೆ ಆದಮೇಲೆ ಒಂದು ಪುಸ್ತಕ ಬರ್ತಿದ್ರು. ಆ ಪುಸ್ತಕದೊಳಗೆ ಅವರೊಂದು ಮಾತು ಬರೀತಾರೆ, ಏನು ಈ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗ ಅಂತ ಭಗವದ್ಗೀತಾದೊಳಗೆ ಎಷ್ಟು ಕನ್ಫ್ಯೂಸಿಂಗ್ ಅದ, ವೇದವ್ಯಾಸರಿಗೆ ಇದನ್ನು ಸರಿಯಾಗಿ ಭಗವದ್ಗೀತಾದೊಳಗೆ ಹೇಳಲಿಕ್ಕೆ ಬಂದಿಲ್ಲ ಅಂತ ತುಳುಪುಳೆಯವರು ಹೇಳ್ತಾರೆ. ಅಂದರೆ ವೇದವ್ಯಾಸ ಹಿಮ್ಸೆಲ್ಫ್ ಹ್ಯಾಸ್ ಬಿಕಮ್ ಕನ್ಫ್ಯೂಸ್ಡ್.
ಅದಕ್ಕೆ ಏನಿಲ್ಲ ಕ್ಷರ ಅಕ್ಷರ ಅಕ್ಷರ ಪುರುಷ ಪುರುಷೋತ್ತಮ ಇವೆಲ್ಲ ಪರಿಭಾಷೆಗಳು ಅದು, ಅದಕ್ಕೆ ನೀ ನಮಗೆ ಹೊಂದಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನು ಬರೆದಾರೆ. ಅದಕ್ಕೆ ರಾನಡೆಯವರ ಮುನ್ನುಡಿ. ರಾನಡೆಯವರು ಏನು ಹೇಳ್ತಾರೆ, ತುಳುಪುಳಿಯವರು ತೆಗೆದಂಥ ತಕರಾರುಗಳು ಬಹಳ ಸರಿಯಾಗಿವೆ ಅಂತ ಹೇಳ್ಯಾರ ಆ ಪುಸ್ತಕದ ಮುನ್ನುಡಿಯೊಳಗೆ. ಮುಂದೆ 1970 ಇದು ಪುಸ್ತಕದ ಈ ಪುರುಷೋತ್ತಮ ಯೋಗದ ಮೇಲೆ ತುಳುಪುಳೆ ರಾನಡೆಯವರು ಮಾಡಿದ ತಕರಾರುಗಳಿಗೆ ಬೇಂದ್ರೆ ಖಂಡನಾತ್ಮಕವಾದ ಒಂದು ಲೇಖನ ಬರೆದಾರೆ. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ 10 ಪುಟ ಅದು ನೋಡಬೇಕು. ರಾನಡೆ ಅಂಥವ್ರನ್ನ ಎದುರು ಹಾಕ್ಕೊಂಡು ರಾನಡೆ ನೀವು ತಪ್ಪು ಬರ್ದಿರಿ ತಪ್ಪು ತಿಳ್ಕೊಂಡಿರಿ ಅಂತ ಹೇಳೋದು ಸರಳ ಮಾತಲ್ಲ ಅದು. ಬಟ್ ಹಿ ಹ್ಯಾಸ್ ಡನ್ ಇಟ್. ಮುಂದೆ 1976 ಟಿಳಕರ ಕೇಸರಿ ಅಡ್ಡೆಯೊಳಗೆ ಅವ್ರ ಮನೆಯಾಗ ಅವ್ರ ಮರಿಮಕ್ಕಳು ಎಲ್ಲರ ಮುಂದೆ ಗೀತಾ ಜಾಗರಣ ಅಂತ ಒಂದು ಉಪನ್ಯಾಸ ಮಾಡ್ಯಾರ ಬೇಂದ್ರೆಯವರು. ತಿಳಕರಿಗೆ ಗೀತೆ ಅರ್ಥವಾಗಿಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ಯಾರ. ಮತ್ತು ಇಷ್ಟೇ ಅಲ್ಲ, ಸಿದ್ಧ ಮಾಡಿಕೊಟ್ಟಾರ ಅದನ್ನು ಅವರು ತಮ್ಮ ಇಡೀ ಭಾಷಣದೊಳಗೆ. ಯಾಕಂದರೆ ಬ್ರಿಟಿಷರು ಸ್ವಾತಂತ್ರ್ಯ, ನೀವು ದೇಶ ಉನ್ನತಿಯಾಗಬೇಕು, ಪ್ರಗತಿಯಾಗಬೇಕು, ಈ ಅಪಾರ್ಟಸ್ಗಳನ್ನು ಇಟ್ಕೊಂಡ್ರೆ ನಮಗೆ ಗೀತಾ ಅರ್ಥ ಆಗುವುದಿಲ್ಲ. ಇದನ್ನು ಬೇಂದ್ರೆ ಸ್ಪಷ್ಟವಾಗಿ ಹೇಳಿ ಗೀತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗುವ ಅಪಾರ್ಟಸ್ಗಳು ಏನು ಅನ್ನೋದನ್ನು ಬೇಂದ್ರೆಯವರು ಅಲ್ಲರೂ ಹೇಳ್ಯಾರ ಆ ಭಾಷಣದೊಳಗೆ. ನಾ ಯಾಕೆ ಅವೆರಡೂ ಕೂಡಿ ಒಂದು ಬೇಂದ್ರೆ ಕಂಡ ಭಗವದ್ಗೀತೆ ಅಂತ ಯಾರು ಮಾಡ್ತಿದ್ರೆ ಮಾಡ್ರಿ ಅಂತ ನಾ ಯಾಕಂತೀನಿ ಅಂದರೆ, ಸುಡ್ರಿ ಹರಿದೋಗಿರಿ ಅನ್ನೋ ಸಂಸ್ಕೃತಿ ಒಳಗೆ ನಾವಿದ್ದೀವಿ ಇವತ್ತು. ಅದಕ್ಕೆ ಬೇಂದ್ರೆಯವರು ಸುಡ್ರಿ ಹರಿರಿ ಅನ್ನೋ ಸಂಸ್ಕೃತಿಗಿಂತ ಭಿನ್ನವಾದ ಒಂದು ತಾತ್ವಿಕ ಡಿಸ್ಕೋರ್ಸ್ ಅಂದರೆ ಏನು ಅನ್ನೋದನ್ನು ನಮಗೆ ಕಲಿಸಿಕೊಟ್ಟಾರೆ. ಅದಕ್ಕೆ ಅದನ್ನಾದರೂ ಒಬ್ರು ಯಾರು ಇದ್ದರೆ ಮಾಡು. ಎರಡನೇದೊಂದು ಯೂನಿಟ್ ಅದ, ಅದು ನಿಮಗೆ ಯಾರಿಗೆ ಸಂಬಂಧ ಇಲ್ಲ, ನಿಮಗೆ ಅದು ಬೇಕೂ ಆಗಿಲ್ಲ. ನಾನು ಸ್ವತಃ ಒಬ್ಬ ಮರಾಠಿ ಮಂತ್ರದಿಂದ ಬಂದು ಕನ್ನಡ ಕವಿಯಾಗಿ ಏನೇನೋ ನಾಟಕ ಕವಿತಾ ಏನೇನೋ ಬರೆದು ನನಗ್ಯಾಕೆ ಬೇಂದ್ರೆಯವರು ಮರಾಠಿ ಮುಖ್ಯ ಆದರು ಅನ್ನೋದು ಒಂದು ನನ್ನ ವೈಯಕ್ತಿಕವಾದ ಜಿಹಾಸೆ ಅದ. ನಾನು ಇನ್ನೂ ಅದನ್ನು ಹುಡುಕ್ಲಿಕ್ಕತ್ತೀನಿ, ನನಗೆ ಯಾಕೆ ಬೇಂದ್ರೆ ಮುಖ್ಯ ಆದರು ಅಂತ. ನಮ್ಮಪ್ಪ ಜ್ಞಾನೇಶ್ವರಿ ಪ್ರವಚನಕಾರ ಇದ್ದ. ಅವ ಅಲ್ಲೇ ಬಾಗಲಕೋಟೆಯೊಳಗೆ ಒಂದು ವಿಠ್ಠಲ ದೇವ್ರ ಗುಡಿಯೊಳಗೆ ಪ್ರತಿ ಸಂಡೆ ಹೋಗಿ ಜ್ಞಾನೇಶ್ವರಿ ಹೇಳ್ತಿದ್ದ. ಹಿಂಗೆ 65 ವರ್ಷ ಹೇಳಿದವ. ಹೀಗಾಗಿ ಅದೆಲ್ಲ ಹಿನ್ನೆಲೆ ಇರಬೇಕು. ಅದಕ್ಕೆ ನನಗೆ ಯಾಕೆ ಮರಾಠಿ ಜ್ಞಾನೇಶ್ವರಿ ಮರಾಠಿ ಬೇಂದ್ರೆ ಮುಖ್ಯ ಆದರು, ಇದು ಒಂದು ಯೂನಿಟ್ ಅದ. ಅದೊಂದು ಬೇರೆ ಕಥೆನೇ ಆಗ್ತದೆ. ಮೂರನೇ ಒಂದು ಯೂನಿಟ್ ಅದ, ಇದೇ ನಾನು ಯಾರಿಗೂ ಹೇಳಿದೆ ಅದನ್ನು. ಕನ್ನಡ ಬೇಂದ್ರೆ ಮತ್ತು ಮರಾಠಿ ಬೇಂದ್ರೆ ಇವರ ನಡುವಿನ ಸಂಬಂಧ ಏನು, ಇದರ ಬಗ್ಗೆ ಒಬ್ರು ಯಾರೇ PhD ಮಾಡ್ತಿದ್ರೆ ಮಾಡಬಹುದು. ಅಷ್ಟು ದೊಡ್ಡ ವಿಷಯದ ಅದು. ಆದರಿಷ್ಟೇ ಮರಾಠಿನೂ ಹುಲಿ ಸವಾರಿ ಮಾಡ್ಲಿಕ್ಕೆ ಬರಬೇಕು, ಕನ್ನಡದೊಳಗೂ ಹುಲಿ ಸವಾರಿ ಮಾಡ್ಲಿಕ್ಕೆ ಬರಬೇಕು, ಅಂದ್ರೆ ಮಾತ್ರ ಆಗ್ತದೆ ಅದು. ಮಜಾ ಏನು ಅಂದರೆ, ಬೇಂದ್ರೆ ಅವರಿಗೆ ಕನ್ನಡ ಪ್ರವರ್ತಿತ ಕೇಂದ್ರವಾಗಿತ್ತು, ಮರಾಠಿ ಪ್ರವರ್ತಕ ಕೇಂದ್ರವಾಗಿತ್ತು. ಈ ಪ್ರವರ್ತಿತ ಪ್ರವರ್ತಕ ಹೀಗೆಲ್ಲ ಕಠಿಣ ಶಬ್ದ ಹೇಳಬೇಡ್ರಿ ಸರ್, ಸರಳ ಹೇಳ್ರಿ ಅಂತ ನೀವೆಲ್ಲ ಅನ್ಬಹುದು. ಇದು ಸರಳ ಶಬ್ದ. ನೀವು ಯಾವುದಾರ ಒಂದು ಗ್ರಾಮೀಣ ಬ್ಯಾಂಕಿನ ಮುಂದೆ ಹೋಗಿ ನಿಂದರ್ರಿ, ಆ ಗ್ರಾಮೀಣ ಬ್ಯಾಂಕಿನ ಮೇಲೆ ಬರೆದಿರ್ತಾರೆ, ಈ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕಿನಿಂದ ಪ್ರವರ್ತಿತವಾಗಿದೆ ಅಂತ ಬರೆದಿರ್ತಾರೆ ಮೇಲೆ. ಅಂದರೆ ಸಿಂಡಿಕೇಟ್ ಬ್ಯಾಂಕು ಪ್ರವರ್ತಕ ಬ್ಯಾಂಕು, ಈ ಗ್ರಾಮೀಣ ಬ್ಯಾಂಕು ಪ್ರವರ್ತಿತ ಬ್ಯಾಂಕು. ಈ ಪ್ರವರ್ತಿತ ಮತ್ತು ಪ್ರವರ್ತಕ ಈ ಪರಿಕಲ್ಪನೆಗಳ ಚರಿತ್ರೆ ಒಂದದ. ಯಾವಾಗೋ ಪ್ರವರ್ತಕ ಇದು ಪರಿವರ್ತಿತ ಆಗಿರ್ತದೆ, ಇದು ಪ್ರವರ್ತಕನೂ ಆಗಿರ್ತದೆ. ಅದೊಂದು ದೊಡ್ಡ ಚರಿತ್ರೆ. ಅದನ್ನು ಇಟ್ಟುಕೊಂಡು ಬೇಂದ್ರೆಗೆ ಕನ್ನಡ ಪ್ರವರ್ತಿತ ಮರಾಠಿ ಪ್ರವರ್ತಕ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಅಭ್ಯಾಸ ಮಾಡಬೇಕಾಗ್ತದೆ. ಇದೆಲ್ಲ ಬಿಟ್ಟು ನಾಲ್ಕನೇದೊಂದು ಘಟಕ ಅದ. ಅದು ಏನು ಅಂದರೆ, ಈ ಬೇಂದ್ರೆಯವರ ವಿಠ್ಠಲ ಸಂಪ್ರದಾಯ ಭಾಷಣ ಸರಳದ, ಅದು ನಾಗ್ಪುರ ಆಕಾಶವಾಣಿ ಭಾಷಣ. ಆದರೆ ಅಲ್ಲಿಯೂ ಕೆಲವು ಸಮಸ್ಯೆ ಅವ, ನನಗೆ ಅದು ಇವತ್ತಿಗೂ ಹೊಡೆದಿಲ್ಲವು. ಆ ಆಕಾಶವಾಣಿಯವ್ರದ್ದೊಂದು ಮಾತದ, ಒಂದು 2 ಪ್ಯಾರ ಬರ್ದಾರ ಅವರು. ಆ ಆಕಾಶವಾಣಿಯವ್ರ ಪ್ಯಾರಾದವರು, ನಾವು ಹಿಂಗೆ ಲಾಡ್ ಸ್ಮಾರಕ ವ್ಯಾಖ್ಯಾನಮಾಲ ಅಂತ ಮಾಡಿದ್ವಿ, ಅದ್ರ ಬೇಂದ್ರೆಯವರು ಭಾಷಣ ಮಾಡಿದರು, ಇಷ್ಟೆಲ್ಲ ಹೇಳ್ತಾರೆ. ಇದೇನು ಆಕಾಶವಾಣಿ ಒಳಗೆ ಪ್ರಸಾರ ಆತೋ ಏನು ಬರೀ ಆಕಾಶವಾಣಿಯವರಿಂದ ಪ್ರಕಟ ಆತೋ ಅದು ಹೇಳಿಲ್ಲ ಅವರು. ಮತ್ತು 60ನೇ ಇಸ್ವಿ ಒಳಗೆ ಇಷ್ಟು ಪುಸ್ತಕ ನೀವು ಹೋಗ್ತಿರಲ್ಲ, ಇಷ್ಟು ದೊಡ್ಡ ಭಾಷಣ ಇದಕ್ಕೆಲ್ಲ ಆಕಾಶವಾಣಿ ಒಳಗೆ ಟೈಮ್ ಇರಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದರೆ 10 ನಿಮಿಷ 12 ನಿಮಿಷ 15 ನಿಮಿಷ ಹಿಂಗೆ ಒಂದು ಟೈಮ್ ಲಿಮಿಟೇಷನ್ ಇರ್ತದೆ ಆಕಾಶವಾಣಿಗೆ ಅಂತ ನಾನು ತಿಳ್ಕೊಂಡೀನಿ. ಅದಂತೂ ಬಹುಶಃ ನನಗೆ ಅನಿಸೋ ಮಟ್ಟಿಗೆ ಅದು ಪ್ರಸಾರ ಆಗಿಲ್ಲ, ಪ್ರಕಟ ಆಗಿರಬೇಕು ಅಂತ ಹಿಂಗೆ ಅನ್ನಿಸ್ತದೆ ನನಗೆ. ಕೇಳಬೇಕು. ನಾವು ಒಬ್ಬರನ್ನ ಕೇಳಿದೆ, ಅವರು ನಾಗ್ಪುರ ಆಕಾಶವಾಣಿ ಕೇಳಿರಿ ಸರ್ ಹೇಳ್ತಾರೆ ಅಂದರು. ನಾನು ಅಲ್ಲಿ ಒಬ್ರಿಗೆ ಫೋನ್ ಹಚ್ಚಿದ್ರೆ 60ನೇ ಇಸ್ವಿ ನಮ್ಮ ಕಡೆ ಏನು ಸಿಗೋದಿಲ್ಲ ರೀ, ನಮಗೇನು ಗೊತ್ತಿಲ್ಲ ಅಂದರು. ಆದರೆ ಪ್ರಕಟ ಮಾತ್ರ ಆಗ್ಯದ. ಅದು ಅವ್ರು ಮಾಡಿಟ್ಟಾರಂತ ನಾವು ಇವತ್ತು ಕನ್ನಡಕ್ಕೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಆದರೆ ಸಂತ ಮಹಾಂತ ಪೂರ್ಣಶಂಭು ವಿಠ್ಠಲ ಶಿಕ್ಷಣ ಪ್ರಸಾರ ಕೇಂದ್ರದವರೇನು 1947 ಅದು ಕೇಂದ್ರ ಸ್ಥಾಪನೆ ಆಯಿತು.
ಅವರ ಉದ್ದೇಶ ಈ ಕೌಶಿಕ ವ್ಯಾಖ್ಯಾನಮಾಲ ಇದ್ದಿದ್ದಿಲ್ಲ, ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು, ಶೈಕ್ಷಣಿಕವಾಗಿ ಮಹಾರಾಷ್ಟ್ರವನ್ನು ಕಟ್ಟಬೇಕು, ಇದು ಅವರ ಉದ್ದೇಶ ಇತ್ತು. ಆದರೆ ಪ್ರಾಸಂಗಿಕವಾಗಿ ಶಿಕ್ಷಣದ ಜೋಡಿ ಸಂಸ್ಕೃತಿ ಇರಲಿ ಅಂತ ಶಿಕ್ಷಣ ಪ್ರಸಾರ ಮಂಡಳಿಯವರೇ ಕೌಶಿಕ ವ್ಯಾಖ್ಯಾನಮಾಲ ಅಂತ ಪ್ರತಿ ವರ್ಷ ಒಬ್ಬರನ್ನ ಕರೆದು ಒಂದು ಉಪನ್ಯಾಸ ಮಾಡಿಸೋದು. ಆದರೆ ಅವರ ಅಜೆಂಡಾದಾಗ ಹೆಂಗದ ಅಂದರೆ ವೇದಗಳು ಮತ್ತು ಜ್ಞಾನೇಶ್ವರಿ ಇದನ್ನು ಬಿಟ್ಟು ಬೇರೆ ಯಾವುದರ ಬಗ್ಗೆಯೂ ಭಾಷಣ ಮಾಡ್ಸಂಗಿಲ್ಲ. ಇದು ಕೌಶಿಕ ವ್ಯಾಖ್ಯಾನಮಾಲಾದ ಅಜೆಂಡಾ. ಇದು ಅವರು ಹಾಗೇ ನಿರ್ಣಯ ಮಾಡಿಕೊಂಡ್ರು. ಉಳಿದು ಯಾವ ವಿಷಯದ ಬಗ್ಗೆಯೂ ಮಾತಾಡ್ಸಂಗಿಲ್ಲ. ಪ್ರತಿ ವರ್ಷ ಯಾರು ಮಾತಾಡ್ತಾರೆ ಅವರೆಲ್ಲರೂ ವೇದಗಳ ಬಗ್ಗೆ ಮಾತಾಡಬೇಕು, ಇಲ್ಲ ಜ್ಞಾನೇಶ್ವರಿ ಬಗ್ಗೆ ಮಾತಾಡಬೇಕು, ಇಷ್ಟೇ ಇಟ್ಕೊಂಡಿದ್ರು. ಹಂಗೆ 48ರಿಂದ ಶುರುವಾದ ಈ ಭಾಷಣ ಬೇಂದ್ರೆ ಅಲ್ಲಿ ಪ್ರವೇಶ ಮಾಡಲಿಕ್ಕೆ, ಒಬ್ಬ ಉಪನ್ಯಾಸಕಾರಾಗಿ ಪ್ರವೇಶ ಮಾಡಲಿಕ್ಕೆ 1963 ಹಿಡಿತು ಅವರಿಗೆ. ಅಂದರೆ ಬೇಂದ್ರೆನೇ ಬರ್ದಾರೆ ಅದರೊಳಗೆ. ನಾನು ಅನೇಕ ವರ್ಷ ಇಲ್ಲಿ ಪುಣೆದಾಗಿದ್ದಾಗ ಶ್ರೋತೃ ಆಗಿಯೂ ಇಲ್ಲಿ ಬಂದು ನಾನು ಕೂತು ಕೇಳೀನಿ ಅಂತ. ಬೇಂದ್ರೆ ಒಂದು ಉಪನ್ಯಾಸಕ್ಕೆ ಶ್ರೋತೃ ಆಗಿ ಹೋಗಿ ಕೂತು ಕೇಳ್ಯಾರ ಅಂದರೆ ಆ ಕೌಶಿಕ ವ್ಯಾಖ್ಯಾನಮಾಲಾದ ಹೈಟ್ ಏನಿತ್ತು ಅನ್ನೋದು ನಿಮಗೂ ಅರ್ಥ ಆಗ್ತದೆ. ಮತ್ತು ಅಲ್ಲೇ ಉಪನ್ಯಾಸ ಮಾಡಿದವರು ದಾಂಡೇಕರ್, ಬಾಳಾಚಾರ್ಯ ಹುಪೇರಿಕರ್, ಭಾಳ ದೊಡ್ಡ ದೊಡ್ಡ ಮಂದಿ ಅದಾವ. ಅಂದರೆ ಅವ್ರ ಬಗ್ಗೆ ಆಲೋಚನೆ ಮಾಡೋದೇ ಕಷ್ಟ ಅಷ್ಟದ. ಆದರೆ ಸಂತ ಮಹಾಂತ ಪೂರ್ಣಶಂಭು ಓದಿದ ಮೇಲೆ ನನಗೆ ಸ್ವತಃ ಬೇಂದ್ರೆಯವರ ಚಿಂತನ ಪದ್ಧತಿಯ ಬಗ್ಗೆ ಮೊದಲು ನಾನು ಅದನ್ನು ಬೇಂದ್ರೆ ಚಿಂತನ ಪದ್ಧತಿ ಅಂತ ಅಂದ್ಕೊಂಡೆ. ಆದರೆ ನನಗೇನು ಅನಿಸೋದು ಬೇಂದ್ರೆ ಚಿಂತನ ಪದ್ಧತಿ ಅಲ್ಲ, ಭಾರತೀಯ ಆಸ್ತಿಕವಾದದ ಮೂಲದ ದಾರ್ಶನಿಕ ಲಯದ ದುಃಖಾನುಭವದ ಅರ್ಥವಿಸುವಿಕೆಯ ಒಂದು ಪ್ರವೃತ್ತಿ ಪರಂಪರೆ. ದುಃಖ ಅಂದರೆ ಏನು, ಇದನ್ನು ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾರತದ ಈ ಆಸ್ತಿಕತೆ ಮತ್ತು ಒಂದು ದಾರ್ಶನಿಕ ಪರಂಪರೆ, ಕರ್ಮ, ಪುನರ್ಜನ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ ಅಂತೇನೋ ಒಂದು ಅದಲ್ಲ, ಒಂದು ದೊಡ್ಡದೊಂದು ಆ ಹಿನ್ನೆಲೆ ಇಟ್ಕೊಂಡು ಅವರಿಗೆ ಒಂದು ಬೇರೆ ಅರ್ಥ ಆಗ್ತದೆ. ಹಂಗಾಗಿ ನನಗೆ ಬೇಂದ್ರೆಯವರ ಇಡೀ ಸಂತ ಮಹಾಂತ ಪೂರ್ಣಶಂಭು ನನಗೆ ಅದು ಬಂದದ್ದು 2020ರಾಗ. 2022 ತನಕ ನನಗೆ ಆ ಉಪನ್ಯಾಸ ತಿಳಿಯಲೇ ಇಲ್ಲ. ಎಷ್ಟು ಸಲ ಓದಿದರೂ ತಿಳಿಯಿಲ್ಲ. ಮುಂದೆ 22-23ಕ್ಕೆ ಅದು ಹೆಂಗೂ ಮತ್ತು ಅದು ಸುದೈವದಿಂದ ಕೊರೋನಾ ಬಂದಿತ್ತು. ಹೀಗಾಗಿ ಮನೆಯೊಳಗೆ ಕೂತು ಓದಿ ಟಿಪ್ಪಣಿ ಮಾಡಿಕೊಂಡಾಗ ನನಗೆ ಒಂದು ಮಾತು ಮಜಾ ಅನ್ನಿಸ್ತು. ಬೇಂದ್ರೆಯವರು ಒಂದು ಮಾತು ಬರೀತಾರೆ 2ನೇ ದಿನದ ಭಾಷಣದು. ಆ ಕಾಲದೊಳಗೆ ನಾನು ಆ ಭಾಷಣದ ಮಾತುಗಳೆಲ್ಲ ಬೇಂದ್ರೆ ಆಡಿದ ಮಾತುಗಳಂತೆ ಮಾಡೀನಿ. ಆ ಕಾಲದೊಳಗೆ ಜ್ಞಾನೇಶ್ವರಾದಿಗಳಿಗೆ ಆ ಕಾಲದ ಶಾಸ್ತ್ರ ಪಂಡಿತರು, ಬೇಂದ್ರೆ ಶಬ್ದ ಇದು ತಕ್ಷ ಕೊಟ್ಟು ಕೇಳ್ರಿ, ಶಾಸ್ತ್ರ ಪಂಡಿತರು ಕೊಟ್ಟಂತಹ ನೋವು ಸ್ವಲ್ಪ ಲೌಕಿಕ ದೃಷ್ಟಿಯಿಂದ ವ್ಯಥೆಯ ಕಥೆಯೇ ಆಗಿದೆ. ಆದರೆ ಆಗಲೂ ಆದದ್ದೇನು ಅಂದರೆ ವಿಠ್ಠಲನಲ್ಲೇ ಕರಗಿ ಹೋದ. ಇದು ಬೇಂದ್ರೆಯವರ 2ನೇ ದಿನದ ಭಾಷಣದ ಮಾತಿದು. ಆದರೆ ಈ ಭಾಷಣದ ಈ ಮಾತನ್ನು ಸ್ವಲ್ಪ ಎತ್ತರದಿಂದ ನೀವು ಹಿಗ್ಗಿಸಿದರೆ ಇದು ಎಲ್ಲಿಗೂ ಇದು ನಮ್ಮನ್ನು ಮುಟ್ಟಿಸ್ತದೆ ಅಂತಂದರೆ, ಮೊದಲನೇದ್ದು ಜ್ಞಾನೇಶ್ವರರಿಗೆ ಆ ಕಾಲದ ಪೈಠಣದ ಬ್ರಾಹ್ಮಣರು ಕೊಟ್ಟ ನೋವದಲ್ಲ, ಆ ಪೈಠಣದ ಬ್ರಾಹ್ಮಣರು ಕೊಟ್ಟ ನೋವನ್ನು, ಅದರ ಒಂದು ಪ್ರಚಂಡವಾದ ತಳಮಳ, ಸಂಕಟ, ಬೆಂಕಿ ಏನಂತೀರೋ ಅಂದರೆ ಅದನ್ನು ಒಂಥರ ನಗಣ್ಯ ಮಾಡಿದಂಗೆ ಆಗಿಬಿಡ್ತದೆ, ಒಂಥರ ಸಟ್ಟ ಸೈಡ್ ಮಾಡಿದಂಗೆ ಆಯ್ತು ಅಂತ ಅನಿಸ್ತಾನೆ. ಜ್ಞಾನೇಶ್ವರರ 4 ಮಂದಿ ಜೀವನದ ಕಥೆ ನಿಮಗೆಲ್ಲ ಗೊತ್ತದ, ಸಿನಿಮಾನೂ ಆಗ್ಯಾವ, ನಿಮಗೆಲ್ಲ ಗೊತ್ತಿರ್ತದೆ. ಜ್ಞಾನೇಶ್ವರರ ಅಪ್ಪಗೆ ಸಂಸಾರದೊಳಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಅವ ತನ್ನ ಹೆಂಡತಿಗೆ ಹೇಳಿದ, ಇಲ್ಲ ನನಗೆ ಬೇಸರ ಆಗಿದೆ, ನಾನು ಸ್ವಲ್ಪ ಅಡ್ಡಾಡಿ ಬರ್ತೀನಿ ಅಂತ ಇಷ್ಟೇ ಹೇಳಿದ ಅವರ ಅಪ್ಪ. ಹೋಗೇಬಿಟ್ಟವ, ಉತ್ತರ ಭಾರತ ಕಡೆ ಹೋದವ. ಯಾಕೋ ನಮ್ಮ ಸ್ತ್ರೀವಾದಿಗಳು ಈ ಕಥೆ ಬಳಸಿಲ್ಲ, ಈ ಹಂಗೆ ಗಂಡ ಹೇಳ್ದಕ್ಕೆ ಅಪ್ಪ ಹೆಂಡತಿಗೆ ಹೇಳಿಬಿಟ್ಟು ಹೋಗಿಬಿಟ್ಟ ಅನ್ನೋದನ್ನು. ಉತ್ತರ ಭಾರತದೊಳಗೆ ಯಾವುದೋ ಒಬ್ಬ ಸನ್ಯಾಸಿ ಇದ್ದ, ಅಲ್ಲಿ ಹೋಗಿ ಅವ್ರಿಗೆ ಸನ್ಯಾಸ ತಗೋಪ್ಪ ಅಂದರು, ಸನ್ಯಾಸ ಕೊಟ್ಟರು, ಇದ್ದು ಬಿಟ್ಟ ಉತ್ತರ ಭಾರತದೊಳಗೆ. ಇಲ್ಲಿ ಒಬ್ಬಾಕಿನೇ ಬಾಯಿ ಹೆಂಡ್ತಿ. ಮುಂದೆ ಆ ಗುರುಗಳು ಏನಂದರು, ಮತ್ತು ನೀ ಬಂದಿಯಪ್ಪ, ನೀ ಆಶ್ರಮದಾಗ ಇರು, ನಾವು ಸ್ವಲ್ಪ ಅಡ್ಡಾಡಿ ಬರ್ತೀನಿ, ನೀ ಹೆಂಗೆ ಅಡ್ಡಾಡ್ಕೊಂಡು ಬಂದ್ರೆ ನಾವು ಸ್ವಲ್ಪ ಸಂಚಾರ ಮಾಡ್ತೀನಿ ಅಂತ ಹೋದರು. ಅವರು ನಿವಾಸ ಅನ್ನೋ ಊರಿಗೆ ಬಂದ್ರಲ್ಲಿ, ಆಕಿ ಹೆಂಡ್ತಿದ್ದು ಊರದು. ಕಟ್ಟಿ ಮೇಲೆ ಕೂತಾರೆ, ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗೋರು, ಸುಖಿ ಭವ ಅಂತ ಕೂತಿದ್ದಾರೆ. ಆಕೆ ಹೆಂಡ್ತಿ ಬಂದು ನಮಸ್ಕಾರ ಮಾಡಿದ್ಲು, ಪುತ್ರವತಿ ಭವ ಅಂತಂದರು. ಆಕೆ ಅಂದ್ಲು, ಎಲ್ಲಿ ಪುತ್ರವತಿ ಭವ, ನನ್ನ ಗಂಡ ತಿರುಗಿ 4 ವರ್ಷ ಆಯಿತು, ಎಲ್ಲಿಯೂ ಹೋಗಿಬಿಟ್ಟಾನೆ, ಅವ ಎಲ್ಲಿದ್ದಾನೂ ಗೊತ್ತಿಲ್ಲ, ಸತ್ತಾನೋ ಗೊತ್ತಿಲ್ಲ, ಇದ್ದಾನೋ ಗೊತ್ತಿಲ್ಲ, ನೀವು ಪುತ್ರವತಿ ಭವ ಅಂದರೆ ಗತಿ ಏನು ಅಂದ್ಲು. ಅವರು ಇಷ್ಟೇ ಅಂದರು, ವಿಠ್ಠಲ ನನ್ನ ಬಾಯಿಂದ ಯಾಕೆ ಆಡ್ಸಾನ ಅಂತ ನನಗೂ ಗೊತ್ತಿಲ್ಲ, ಆಡ್ಸಾನ ಇಷ್ಟೇ ಖರೆ, ಹೆಂಗಿದ್ದ ನಿನ್ನ ಗಂಡ, ಏನು ಎಂದು ಹೋದ, ಏನೋ ಒಂಚೂರು ಕೇಳಿದರು, ಹೋಗ್ಬಿಟ್ರು. ಅವರು ಅಲ್ಲಿ ಹೋಗಿಂದ ತಮ್ಮ ಆಶ್ರಮಕ್ಕೆ ಹೋಗಿಂದ ವಿಚಾರ ಮಾಡಿದರು, ಇವನೇ ಇರಬೇಕೇನೋ ಅಂತ ಸಂಶಯ ಬರಲಿಕ್ಕತ್ತು. ಅವ್ನು ಕರೆದು ಕೇಳಿದರು, ಯಾರು ನೀನು, ಎಲ್ಲಿಂದ ಬಂದು, ಯಾಕೆ ಬಂದು, ನಿನ್ನ ಹೆಂಡತಿ ಎಲ್ಲಿದ್ದಾಳೆ,
ಕೇಳಿದ್ದಕ್ಕೆ ಪಕ್ಕಾ ಗೊತ್ತಾಯ್ತು ಇವ ಆ ಹುಡುಗಿಯ ಗಂಡ ಇವ ಅಂತ. ಅವ್ರೇನು ಹೇಳಿದರು, ನೀ ತಿರುಗಿ ಹೋಗಿ ಸಂಸಾರ ಮಾಡು, ಮಕ್ಕಳಾಗ್ತಾವ. ತಿರುಗಿ ಬಂದ. ಸನ್ಯಾಸಿ ಒಬ್ಬ ವಾನಪ್ರಸ್ಥವನ್ನು ಬಿಟ್ಟು, ಅಂದರೆ ಅದನ್ನು ಸ್ಕಿಪ್ ಮಾಡಿ ಸಂಸಾರ ಗೃಹಸ್ಥಾಶ್ರಮಕ್ಕೆ ಬಂದ ಇದ್ದ. 4 ಮಂದಿ ಮಕ್ಕಳಾದರು. ನಿವರ್ತಿ, ಜ್ಞಾನದೇವ್, ಸೋಪಾನ್, ಮುಕ್ತಾಬಾಯಿ. ಬ್ರಾಹ್ಮಣರೇನಂದರು, ಸನ್ಯಾಸದಿಂದ ತಿರುಗಿ ಬರುವುದೇ ತಪ್ಪು, ಇದೇ ಪಾಪ, ನೀವು ಹೆಂಗೆ ಬರ್ತೀವಿ ಅಂತ ಕೇಳಿದರು. ಅದು ನನಗೆ ವಿಠ್ಠಲನೇ ಹಿಂಗೆ ಪ್ರೇರಣೆ ಕೊಟ್ಟ, ನಮ್ಮ ಗುರುಗಳು ಹೇಳ್ಯಾರ ಅಂತಂದರು. ಬಂದವ, ಮಕ್ಕಳದು. ಇಷ್ಟು ತ್ರಾಸು ಕೊಟ್ಟರು ಆ ಪೈಠಣದ ಬ್ರಾಹ್ಮಣರು. ನಾ ಮುದ್ದಾಮ ಇದನ್ನು ಒತ್ತಿ ಹೇಳಲಿಕ್ಕತ್ತೀನಿ. ಬೇಂದ್ರೆ ಬ್ರಾಹ್ಮಣರು ಅನ್ನೋ ಶಬ್ದ ಬಳಸಿಲ್ಲ. ಪೈಠಣದ ಆ ಕಾಲದ ಶಾಸ್ತ್ರ ಪಂಡಿತರು ಇಷ್ಟೇ ಬಳಸ್ಯಾರ. ಆ ಕಾಲದ ಬ್ರಾಹ್ಮಣರೇ ಅವರು. ಎಷ್ಟು ತ್ರಾಸು ಕೊಟ್ಟರು. ಕಡೆಗೆ ಅವ್ರು ಅವ್ವ ಅಪ್ಪ ಹೋಗಿ ಕೇಳಿದರು, ಮತ್ತು ನೀವ್ಯಾರು ಹಿಂಗೆ ತ್ರಾಸು ಕೊಡ್ತೀರಿ, ನಾ ಮಧುಕರಿ ಬೇಡಿದರೆ ಯಾರೂ ಅಕ್ಕಿ ಹಾಕಬೇಡ್ರಿ, ಹಿಟ್ಟು ಹಾಕಬೇಡ್ರಿ ಅಂದರೆ ಬದುಕೂದು ಹೆಂಗೆ ಅಂತ ಕೇಳಿದರು. ಇದಕ್ಕೇನಿಲ್ಲ, ಶಿಕ್ಷಾ ಅಂದರೆ ಇಷ್ಟೇ, ನೀವು ದೇಹತ್ಯಾಗ ಮಾಡಬೇಕು ಅಂದರು. ದೇಹತ್ಯಾಗ ಮಾಡಬೇಕು ಅಂತ ಪೈಠಣದ ಬ್ರಾಹ್ಮಣರು ನದಿ ದಂಡಿಗೆ ಕೂತು ಹೇಳಿಕತ್ಯಾರ, ಗೋದಾವರಿ ನದಿ ದಂಡಿಗೆ. ಆಗಿಂತಾಗಿ ಇಬ್ಬರು ಹಾರಿದ್ರು, ಜೀವ ಬಿಟ್ಟರು, ಆತ್ಮಹತ್ಯೆ ಮಾಡಿಕೊಂಡ್ರು. ಜ್ಞಾನೇಶ್ವರವ್ವ ಅಪ್ಪ ಜ್ಞಾನೇಶ್ವರವ್ವ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡ್ರು. ಮುಗೀತು ಸಮಸ್ಯೆ. ಸತ್ತವ್ರು ಪುಣ್ಯವಂತರು. ಇದ್ದು ಈ 4 ಮಕ್ಕಳು ಏನು ಮಾಡ್ಬೇಕು? ಇವರು ಸಣ್ಣ 8-9 ವರ್ಷದ ಹುಡುಗರು. ಇವರು ಎಲ್ಲೆಲ್ಲಿ ಹೋಗ್ತಾರಲ್ಲೇ ಯಾರೂ ಏನೂ ಹಾಕಂಗಿಲ್ಲ. ಇದು ಪೈಠಣದ ಬ್ರಾಹ್ಮಣರ ಆರ್ಡರ್. ಅದು ಮಾಡಬೇಕೇನವರು. ಮುಂದೆ ಕಡಿಕೆ ಅವರೇನಂದ್ರು, ದೊಡ್ಡ ಯೋಗ್ಯತಾದ ಮಂದಿ ಅದು, ನಾವು ಮುಂಜುವೆ ಮಾಡಿಕೊಂಡು ನಮ್ಮ ಸಾಧನಕ್ಕೆ ಹೋಗೋಣ ಅಂತ ಪುರೋಹಿತರಿಗೆ ಹೋಗಿ ಕೇಳಿದ್ರು, ನಮ್ಮ ಮುಂಜುವೇರೆ ಮಾಡ್ರಿ ಅಂತ. ಅವರೇನಂದರು, ಮೊದಲೇ ನಿಮ್ಮ ಅವ್ವಪ್ಪನ ಮೇಲೆ ಸಿಟ್ಟು, ನಿಮ್ಮ ಮೇಲೆ ಸಿಟ್ಟಿದ್ದಾರೆ ಆ ಪಂಡಿತರು, ನಾವು ನಿಮಗೆ ಮುಂಜುವೆ ಮಾಡಿಸಿದ್ರೆ ನಮ್ಮನ್ನು ಬಹಿಷ್ಕಾರ ಮಾಡ್ತಾರೆ ಅವರು, ಅದಕ್ಕೆ ಮಾಡಿಸೋದಿಲ್ಲ ಅಂದ್ರೆ ಅವರು ಮುಂಜುವೆ. ಬಹುಶಃ ಈ ಉಪನಯನ ಅನ್ನೋದು ಒಂದು 2-3 ಐತಿಹಾಸಿಕ ಘಟನೆಗಳಲ್ಲಿ ಮುಖ್ಯದ. ಬಸವಣ್ಣವ್ರ ಜೀವನದಾಗೂ ಇದದೆ. ಅವರು ಹೋಗಿ ಪಂಡಿತರಿಗೆ ಕೇಳಿದರು, ಅಲ್ಲ ಮತ್ತು ನಮ್ಗೆ ಉಪನಯನ ಮಾಡಿಸೋದಿಲ್ಲ ಅಂತಾರೆ, ಮಾಡಿಸ್ರಿ ಅಂದರು. ಅವರಂದರು, ಏನು ನಿನ್ನ ಆ ಪಂಡಿತರು ಹೇಳಿದರು ಅಂತ ಹೇಳ್ತಾರೆ, ನಿನ್ನಂಥ ದನ ಕಾಯುವ ಒಬ್ಬ ಕ್ವಾಣಗ ವೇದಗಳ ಮಂತ್ರ ಹೇಳಿಸು ಅಂತಂದರೆ ಆ ಕ್ವಾಣಕ್ಕೆ ವೇದ ಮಂತ್ರ ಹೇಳು ಅಂದಂಗೆ ಆಗ್ತದೆ ಅಂದರು. ಜ್ಞಾನೇಶ್ವರ ಕೇಳಿದ್ರಂತೆ, ಕ್ವಾಣಕ್ಕೆ ವೇದ ಮಂತ್ರ ಹೇಳುವ ಶಕ್ತಿ ಇಲ್ಲ ಅಂತ ನೀವು ಯಾಕೆ ತಿಳ್ಕೊಂಡಿರಿ? ಅದಕ್ಕೆ ಅವರಂತ ನಿಂತ ನೋಡಿದ ಕ್ವಾಣ ಅನ್ನಿಸಿದಕ್ಕೆ ಅಂದ್ರಂತ. ಜ್ಞಾನೇಶ್ವರರು ಮುಟ್ಟಿದ್ರು, ಆ ಕ್ವಾಣದ ಬಾಯಿಂದ ವೇದಗಳು ಉಚ್ಚಾರ ಆತು ಅಂತ ಬರೀತಾರೆ. ಅದನ್ನು ಬೇಂದ್ರೆ ಬಳಸ್ತಾರೆ ತಮ್ಮ ಭಾಷಣದೊಳಗೆ. ಒಂದು ಕಡೆ ಅವರ ಒಂದು ಅಭಂಗದ ಅದು ಬಳಸ್ಯಾರದ. ಇಷ್ಟೆಲ್ಲ ತ್ರಾಸ ಕೊಟ್ಟು ಮುಂದೆ ಅವ್ರು 4 ಮಂದಿ ಹಾಕಿದ ಜನಿವಾರವ, ನಿಮಗೆಲ್ಲ ನೆನಪಿರಬೇಕು ಶರೀಫರ್ದು. ಅವ್ರು ಯಾರು ಪುರೋಹಿತರು ಮಾಡಿಸಲಿಲ್ಲ, ಜನಿವಾರ ಹಾಕಲಿಲ್ಲ, ಮುಂಜುವಿ ಮಾಡಿಸಲಿಲ್ಲ. ಯಾರು ಬೇಕು ಪುರೋಹಿತರು ಅಂದರು, ತಾವೇ ಜನಿವಾರ ಹಾಕ್ಕೊಂಡ್ರು, ಗಾಯತ್ರಿ ಮಂತ್ರ ಉಪಾಸನೆ ಮಾಡಿದರು, ಶಕ್ತಿ ಪಡೆದರು. ಮುಂದೆ ಇದ್ದಾಗಡೆ ಅವರು ಆಗಿಂತ ಸಣ್ಣ ಹುಡುಗರು ಇದ್ದಾಗೆ ಡಿಸ್ಪರ್ಸ್ ಆಗಿಬಿಟ್ರು, ಒಬ್ಬೊಬ್ಬರು ಒಂದೊಂದು ಕಡೆ. ಜ್ಞಾನೇಶ್ವರ ಒಬ್ಬರೇ ನಿವಾಸಿಗಳು ಉಳಿದವರು, ಅವರೂ ಹೋಗಿಬಿಡಬೇಕಾಗಿತ್ತು. ಆದರೆ ಅಲ್ಲಿ ಉಳಿದ್ರು. ಅಲ್ಲೇ ಕೂತು ಜ್ಞಾನೇಶ್ವರಿ ಅಮೃತಾನುಭವ ಎಲ್ಲ ಬರೆದು. ಅದು ಬಿಡಲಿ. ಬೇಂದ್ರೆಯವರು ಪೈಠಣದ ಆ ಪಂಡಿತರು ಕೊಟ್ಟ ದುಃಖ ಲೌಕಿಕ ದೃಷ್ಟಿಯಿಂದ ಏನೋ ಸ್ವಲ್ಪ ನೋವಿನ ಕಥೆ. ಆದರೆ ಅಲ್ಲಿಯೂ ವಿಠ್ಠಲನಲ್ಲಿ ಕರಗಿ ಹೋದ ಅಂತ ಹಿಂಗೆ ಹೇಳಿದರೆ, ಪೈಠಣದ ಬ್ರಾಹ್ಮಣರು ಮಾಡಿದ ಒಟ್ಟು ಕೆಲಸ ತಪ್ಪು ಅನ್ನೋದರ ಬಗ್ಗೆ ಬೇಂದ್ರೆಯವರು ಯಾಕೆಷ್ಟು ಸಪ್ಪಗಾಗಿ ಮಾತಾಡ್ತಾರೆ, ಇದು ನನಗೆ ಮಜಾ ಅನ್ನಿಸ್ತು. ಅಂದರೆ ಈ ಒಂದು ಪ್ರಾಬ್ಲಮ್ಮನ್ನು ನೀವು ವಿಸ್ತಾರ ಮಾಡ್ಕೋತ ಹೋದರೆ ಈ ಜಗತ್ತಿನೊಳಗೆ ಇವಿಲ್ ಅನ್ನೋದು ಇಲ್ಲ ಅನ್ನೋ ನಿರ್ಣಯಕ್ಕೆ ಬರಬೇಕಾಗ್ತದೆ ನೀವು. ಯಾಕಂದರೆ ಇವಿಲ್ ಅನ್ನೋದು ಇಲ್ಲೇ ಇಲ್ಲ. ಯಾಕೆ ಯಾವ ಮನುಷ್ಯಗೆ ಇವಿಲ್ನಿಂದ ಏನೇ ನೋವಾದರೂ ಕೂಡ ಅದು ರುದ್ರವಿಲಾಸದ ಪರಿಯೇ ಬೇರೆ, ಶಿವಕರುಣೆಯೂ ಹಿರಿದು. ಯಾವ ರುದ್ರವಿಲಾಸವು ಶಿವಕರುಣೆಯ ಶೆಡ್ಯೂಲ್ಡ್ ಪ್ರೋಗ್ರಾಮ್, ಅದು ಟೈಮ್ ಟೇಬಲ್. ಅದು ಅಂದಮೇಲೆ ಮುಗಿದ ಹೋಯ್ತು. ನಿಮಗೇನು ತ್ರಾಸದ? ನಿಮಗೆ ಏನಾರ ಒಂದು ದುಃಖ ಆದರೆ ಅದು ಪುಟ್ಟ ವಿಧವೆಯೋ, ಆ ಚಿಗರಿ ಗಂಗಳ ಚೆಲುವೆಯೋ, ಅಥವಾ ಕುರುಡು ಕಾಂಚಾಣೋ, ಏನು ಬೇಕಾದ್ದು ಬೇಂದ್ರೆ ಬರೆದ್ರು ರುದ್ರ ವಿಲಾಸಗಳೆಲ್ಲ ಶಿವಕರುಣೆಯ ವರಪ್ರಸಾದ ಅಂತ ನೀವು ಒಪ್ಪಿದರೆ ಈ ಕವಿತೆಗಳಲ್ಲಿ ಇರುವ ನಿಮ್ಮ ದುಃಖದ ಅನುಭವಕ್ಕೆ ಅದರ ಬೆಲೆ ಏನು ಅಂತ ಒಂದು ಪ್ರಶ್ನೆ ಬಂತು. ಆದರೆ ಮಜಾ ಏನು ಅಂದರೆ ಬೇಂದ್ರೆಯವರು ಅಷ್ಟು ಬರೆದು ಮುಂದೆ ಹೋಗಿಬಿಡ್ತಾರೆ, ಆ ಭಾಷಣದಾಗ ಅಷ್ಟು ಮಾತಾಡಿ ಮುಂದೆ ಹೋಗ್ತಾರೆ. ಆದರೆ ನನಗದು ಬಿಡಲಿಲ್ಲ, ವಿಚಾರ ಮಾಡಬೇಕಾಯ್ತು. ಈ ರೀತಿ ನಾವು ಒಂದು ವಿಚಾರ ಮಾಡ್ತೀವಲ್ಲ, ಬೇಂದ್ರೆಯವರು ಇವಿಲ್ಲಿಗೆ ಎದುರಾಗೋದು 2 ರೀತಿಯಿಂದ. ಒಂದು ಏನು ಹೇಳ್ತಾರೆ, ಇವಿಲ್ ಅನ್ನೋದು ಒಂದು ಸಣ್ಣ ತಗಣಿದ್ದಂಗೆ ಅಥವಾ ಒಂದು ಮಾಸ್ಕಿಟೋ ಇದ್ದಂಗೆ, ಒಂದು ಕಾಯಿಲ್ ಹಚ್ಚಿದ್ರೆ ತಾನೇ ಹಾಳಾಗಿ ಹೋಗ್ತದೆ, ನಿಮಗೇನು ಅದಕ್ಕೆ ಆಗೋದೇ ಇಲ್ಲ, ನಿಮಗೆ ಹೋಗ್ತಾ ಇದ್ರೆ ಅನ್ನೋ ಥರ ಸೆಟ್ ಅಸೈಡ್ ಮಾಡುವ ಒಂದು ರೀತಿ. ಅಂದರೆ ಬೇಂದ್ರೆ ಇವಿಲ್ಲನ್ನು ಎದುರುಗೊಳ್ಳುವ ಒಂದು ಕ್ರಮ.
ಇನ್ನೊಂದು ಕ್ರಮ ಅದ ಅವ್ರದ್ದು. ಅದೇನು ಅಂದರೆ ಎಲ್ಲ ಇವೆಲ್ಲಗಳು ಕೂಡ ಮುಂದೆ ಒಂದಿಲ್ಲ ಒಂದಿನ ಸದ್ಧರ್ಮಿಗಳಾಗ್ತಾರೆ, ಸುಜ್ಞಾನಿಗಳಾಗ್ತಾರೆ, ಅವರು ತಮ್ಮ ತಮ್ಮ ಜೀವನದ ಮುಕ್ತಿಯನ್ನು ಪಡೀತಾರೆ. ಎಲ್ಲ ದುಷ್ಟತನಗಳು ಅತ್ಯಂತ ಸಾತ್ವಿಕ ಸಾಧಕರಾಗುವ ಪ್ರೊಸೆಸ್ಸಿನೊಳಗವ ಅನ್ನೋ ಮಾತನ್ನು ಕೂಡ ಬೇಂದ್ರೆ ಹೇಳ್ತಾರೆ. ಸರಿ, ಅವರೇನು ಹೇಳ್ತಾರೋ ಹೇಳ್ಕೊಳ್ಳಿ. ಆದರೆ ಬೇಂದ್ರೆ ಒಬ್ಬ ಮನುಷ್ಯರಾಗಿ ಮುಂಜಾನೆ ಎದ್ದ ಕೂಡಲೇ ತಮ್ಮ ಜೀವನದಾಗ ಇರಬೇಕಲ್ಲ. ಮುಂಜಾನೆ ನೀವು ಹಲ್ಲು ತಿಕ್ಕೊಳ್ಳೋದು ಹಿಡ್ಕೊಂಡು ರಾತ್ರಿ ನಿಮ್ಮ ಚಾದರ ಹೊತ್ಕೊಂಡು ಮಲ್ಕೊಳ್ಳೋ ತನಕ ನೀವು ಬದುಕಬೇಕಲ್ಲ. ಅಲ್ಲಿ ಹೆಂಗೆ ಬದುಕಿರ್ತೀರಿ ಈ ನಂಬಿಕೆ ಹಿಡ್ಕೊಂಡು? ಅಲ್ಲಿ ನಿಮ್ಮ ದಿನದ ಅನುದಿನದ ನಿರ್ಣಯ ತೊಗೋಬೇಕಾಗ್ತದಲ್ಲ, ಆವಾಗ ಹೆಂಗೆ ಬದುಕ್ತೀರಿ ಅಂದರೆ, ಆ ಕಾಲಕ್ಕೆ ಈ ರೀತಿಯ ನಂಬಿಕೆ ಇತ್ತಂದ್ರೆ ಆ ಮನುಷ್ಯ ಹೆಂಗೆ ಬದುಕಿರ್ತಾನೆ ಅಂದರೆ, ಬೆಟ್ಟದ ತೆಳಗೆ ಬಟ್ಟು ಸಿಕ್ಕರೆ ಬಟ್ಟು ತಕ್ಕೋರಿ, ಬೆಟ್ಟ ಸರಿಸಬೇಡ್ರಿ, ಈ ತತ್ವದ ಮೇಲೆ ಬದುಕಿರ್ತಾನೆ ಯಾವಾಗಲೂ. ಅಂದರೆ ಬೆಟ್ಟ ಸರಿಸಬೇಡ್ರಿ ಅಂತ ಇಷ್ಟೇ ಹೇಳಿದರೆ ಪುಣ್ಯ ಆಗೋದಿಲ್ಲಪ್ಪ ನಮ್ಮ ಕಡೆ ಅಂತ. ಬೆಟ್ಟದ ಪುಣ್ಯದಿಂದ, ಬೆಟ್ಟದ ಕರುಣೆಯಿಂದನೇ ನಮ್ಮ ಬಟ್ಟು ಸಿಗ್ತಾವ ಅಂತ ಹೇಳೋ ಒಂದು ಮಾತು ಅದ ಬೇಂದ್ರೆಯವರಲ್ಲಿ. ಅದು ಒಂದು ದೊಡ್ಡ ಅನುಭವ ರೀ. ಅದು ನಿಮಗೇನು ಗೊತ್ತದ? ಬಟ್ಟು ಸಿಗೋದು ಒಂದು ಅನುಭವ, ಬಟ್ಟು ಒದ್ದಾಡೋದೊಂದು ಅನುಭವ, ಬಟ್ಟನ್ನು ತಕ್ಕೊಳ್ಳಿಕ್ಕೆ ಮಾಡೋ ಪ್ರಯತ್ನ ಒಂದು ಅನುಭವ, ತಕ್ಕೊಂಡಾಗ ಆಗುವ ರಕ್ತ ನೋವು ಅದಲ್ಲ ಅದೊಂದು ಅನುಭವ. ಇನ್ನೊಮ್ಮೆ ಬಟ್ಟು ಸಿಗಬಾರ್ದು ಅಂತ ನೀವು ಸಂಕಲ್ಪ ಮಾಡ್ತೀರಿ, ಆದರೆ ಆ ಬೆಟ್ಟ ನಿಮ್ಮನ್ನು ಮತ್ತೆ ಸಿಗಿಸ್ತದೆ, ಇದೊಂದು ದೊಡ್ಡ ಅನುಭವ ಅಂತ ಹೇಳುವ ಬೇಂದ್ರೆ ಪದ್ಧತಿನೂ ಒಂದದ. ಆದರೆ ನನಗೇನಿಷ್ಟು, 2 ಮಹಾಯುದ್ಧಗಳನ್ನು ನೋಡಿದವರು, ಹಿರೋಶಿಮಾ ನಾಗಾಸಾಕಿಯನ್ನು ತಮ್ಮ ಜ್ಞಾನಪೀಠ ಭಾಷಣದೊಳಗೆ ಉದಾಹರಿಸಿದವರು, ನವಾಖಾಲಿಯ ಹೆಣಗಳ ರಾಶಿಯನ್ನು ನೋಡಿದವರು, ಗಾಂಧಿ ಹತ್ಯೆಯನ್ನು ನೋಡಿದವರು, ಸ್ವಾತಂತ್ರ್ಯೋತ್ತರ ಭಾರತದ ಸಂವಿತ್ತು ವಿಧಾನಸಭೆಯೊಳಗೆ ಆದಂಥ ಅನೇಕ ಅಸಹ್ಯ ಕೃತ್ಯಗಳನ್ನು, ಘೋರ ಕೃತ್ಯಗಳನ್ನು ನೋಡಿದವರು, ಸ್ವತಃ ಹಡೆದ 9 ಮಕ್ಕಳಲ್ಲಿ 6 ಮಕ್ಕಳಿಗೆ ಅಂತ್ಯ ಸಂಸ್ಕಾರವನ್ನು ತಾವೇ ಮಾಡಿ ಬಂದವರು. ಇಂಥವರು ಕೂಡ ರುದ್ರವಿಲಾಸದ ಪರಿಯೇ ಬೇರೆ, ಶಿವಕರುಣೆಯು ಹಿರಿದು ಅಂತ ನೀವು ಹೇಳಿದರೆ ತಕ್ಷಣ ನಮ್ಮೆಲ್ಲರ ಅಭಿಪ್ರಾಯ ಏನು ಅಂದರೆ, ಅವರು ದೊಡ್ಡ ತಪಸ್ವಿಗಳು ರೀ, ಋಷಿಗಳು, ಎಲ್ಲ ಗೆದ್ದಾರೆ, ಅವರು ಇಂದ್ರಿಯಗಳನ್ನು ಗೆದ್ದಾರೆ, ಮನಸ್ಸು ಗೆದ್ದಾರೆ, ಬುದ್ಧಿಯನ್ನು ಗೆದ್ದಾರೆ, ದೇವರ ಕರುಣೆ ಅಪಾರದ, ಹೀ ಈಸ್ ಗ್ರೇಟ್ ಅಂತ ಹೇಳಿ ಮುಗಿಸಿ ಮನೆಗೆ ಹೋಗೋದು ಭಾಳ ಸುಲಭ. ಆದರೆ ಅನುಭವಗಳನ್ನು ಹಿಂಗೆ ಸ್ವೀಕಾರ ಮಾಡೋದು ಸರಿ ಏನು ಅಂತ ನನ್ನ ಪ್ರಶ್ನೆ ಅದ. ಯಾಕಂದರೆ ಬೇಂದ್ರೆ ಕೊನೆಗೂ ಬಟ್ಟು ಸಿಕ್ಕವ್ರ ಬಗ್ಗೆ ಮಾತಾಡ್ತಾರೆ, ಬೆಟ್ಟದ ತೆಳಗೆ ಬಟ್ಟು ಸಿಕ್ಕವ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಸಾವಿರಾರು ಲಕ್ಷಾಂತರ ವರ್ಷದ ಇತಿಹಾಸದೊಳಗೆ ತಮ್ಮ ಇಡೀ ಮೈನೇ ಬೆಟ್ಟದ ತೆಳಗೆ ಸಿಕ್ಕ ಜನಾಂಗಗಳವ, ಜಾತಿಗಳವ, ವರ್ಣಗಳವ, ಆದಿಮ ಜನಾಂಗಗಳವ, ಇವ್ರ ಬಗ್ಗೆ ಬೇಂದ್ರೆ ಏನು ಹೇಳ್ತಾರೆ? ಯಾಕಂದರೆ ಬಟ್ಟು ನಿಮ್ಮದು ಸಿಕ್ಕಾಗೂ ಬೆಟ್ಟದಿಂದ ಬಿಡಿಸಿಕೊಳ್ಳಿಕ್ಕೆ ಬೇಕಾಗುವ ಅಪರಟಸ್ ನಿಮ್ಮ ದೇಹದೊಳಗೆ ಫ್ರೀ ಅದ, ಅದು ಹೊರಗೆ. ಆದರೆ ಇಡೀ ಅರಿವೇ ಇರುವಿನ ಜೊತೆಗೇ ಬೆಟ್ಟದ ತೆಳಗೆ ಸಿಕ್ಕರೆ ಅರಿವು ಇರುವನ್ನು ಬೆಟ್ಟದಿಂದ ಬಿಡಿಸ್ತದಂತ ನೀವು ಹೇಳ್ತೀರಿ. ಇರುವು ಸಿಕ್ಕದ, ಅರಿವು ಹೊರಗದ. ಅವಕ್ಕಾಗಿ ಅರಿವಿನ ಶಕ್ತಿಯನ್ನು ಬಳಸಿ ಇರುವನ್ನು ನಾನು ಬೆಟ್ಟದಿಂದ ಹೊರಗೆ ತಕ್ಕೋತೀನಿ ಅನ್ನೋದು ಒಂದು ಪರಂಪರೆ. ಆದರೆ ಅರಿವು ಮತ್ತು ಇರುವು ಎರಡೂ ಬೆಟ್ಟದ ತಳಗೆ ಸಿಕ್ಕರೆ ಆವಾಗ ನೀವು ಏನು ಮಾಡ್ತೀರಿ? ಅವರ ಕಥೆ ಏನು? ಇದರ ಬಗ್ಗೆ ಬೇಂದ್ರೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಈ ಸಂತ ಮಹಾಂತಾತ ಪೂರ್ಣಶಂಭು ವಿಠಲದೊಳಗಿನ ಆ ಒಂದು ಮಾತು ಪ್ರಶ್ನೆಯನ್ನೇ ಬೆಸ್ತು. ನನಗೆ ಬೇಂದ್ರೆ ತಪ್ಪು ನಿರ್ಣಯ ಮಾಡಲಿಕ್ಕೆ ಅನಿಸಲಿಲ್ಲ. ಇದಕ್ಕೇನೇ ಹೇಳೋದು? ಟಾಲ್ಸ್ಟಾಯ್ನಲ್ಲಿ ಆ ದುಃಖ ಇತ್ತು. ಟಾಲ್ಸ್ಟಾಯ್ನ ಇಡೀ ಬರವಣಿಗೆಯ ನಾನು ತಿಳಿದದ್ದೇನು ಅಂದರೆ, ಇರಿವು ಸಿಕ್ಕದ, ಅರಿವು ಹೊರಗದ, ಅರಿವಿನಿಂದ ಇರುವನ್ನು ಹೊರಗೆ ತಕ್ಕೋಬೇಕು ಅನ್ನೋದು ಒಂದು ಪ್ರೊಸೆಸ್ ಅದ, ಮಾನವ ಕುಲದ ಪ್ರೊಸೆಸ್ ಅದ. ಅರಿವು ಇರುವು ಎರಡೂ ಬೆಟ್ಟದ ತೆಳಗೆ ಸಿಕ್ಕರೆ ಯಾರಿಂದ ಯಾರು ತಕ್ಕೋಬೇಕದು? ಅವಾಗ ಏನು ಮಾಡೋದು ನಾವು ಅನ್ನೋ ದುಃಖ ಏನು ಟಾಲ್ಸ್ಟಾಯ್ನಲ್ಲಿತ್ತು, ಡಾಸ್ಟೋವ್ಸ್ಕಿಯಲ್ಲಿತ್ತು. ಅದರ ಬಗ್ಗೆ ಬೇಂದ್ರೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಮತ್ತು ಬೇಂದ್ರೆ ಇಷ್ಟೇ ಹೇಳಬೇಕು, ನಿಮ್ಮ ಅರಿವು ಇರುವು ಎರಡೂ ಸಿಕ್ಕದ್ದು ಕೂಡ ಬೆಟ್ಟದ ಮಹಾತ್ಮೆ, ಬೆಟ್ಟದ ಕರುಣೆ, ಬೆಟ್ಟದ ಭಾಗ್ಯ. ಅದು ನಿಮ್ಮನ್ನು ಮುದ್ದಾಮಾಗಿ ಈ ರೀತಿ ನಿಮಗೆ ವಿಚಾರವನ್ನೇ ಮಾಡಲಿಕ್ಕೆ ಹತ್ತದೆ. ನಿಮ್ಮ ಎಲ್ಲ ಅಪರ್ಟಸ್ಗಳನ್ನೂ ನಿಮ್ಮನ್ನೂ ಕೂಡ ಬೆಟ್ಟದ ತೆಳಗೆ ಸಿಕ್ಕು ಆ ಅದ್ಭುತವಾದ ಅನುಭವವನ್ನು ಹುಟ್ಟಿಸಿ ನಿಮ್ಮಿಂದ ಅಪೂರ್ವವಾದ ಸಾಹಿತ್ಯ ಸೃಷ್ಟಿ ಮಾಡಿಸಿ ಅದು ತಾನೇ ತನ್ನ ಕರುಣೆಯಿಂದ ಬಿಡುಗಡೆ ಮಾಡ್ತದೆ ಅಂತ ಹೇಳಿದೆ. ಆದರೆ ಈ ರೀತಿ ಹೇಳೋದರಿಂದ ನನಗೆ ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ. ಆದರೆ ಇದಕ್ಕೆ ಒಂದು ಉಪೋದ್ಬಲಕದ ಏನು ಅಂದರೆ,
ಇಡೀ ಬೇಂದ್ರೆಯವರ ನಂಬಿಕೆ ನಾವು ನಿಮಗೆ ಸೇರಲಿಲ್ಲ. ಹಂಗಾರೆ ಸಬ್ಸ್ಟ್ಯೂಟ್ ಏನವ ನಂಬಿಕೆ ನಿಮಗೆ? ಸಾನೆ ಗುರೂಜಿ ಬೇಂದ್ರೆಯವರ ಬಗ್ಗೆ ಭಾಳ ಗೌರವ ಇತ್ತು. ಅವ್ರು ಎಲ್ಲಿ ಹೋದಲ್ಲಿ ಹೇಳ್ತಿದ್ರು, ಬಗ ಅಣ್ಣ ಕಸ काम करतात, आमचा अंतर्भारतीचं काम आहे ना ते ಬೇಂದ್ರೆ करता है, तुम्ही कोणीही करत नाही ಅಂತ ಹೇಳ್ತಿದ್ರು. ಆದರೆ ಎಲ್ಲರೂ ಕೂಡಿ ಒಂದಾಗಿರುವಂಥ ಒಂದು ಸಾನೆ ಗುರೂಜಿಯವರ ಒಂದು ಪರಮ ಅಂತರ್ಭಾರತಿ ಅಂತ ಸಂಸ್ಥೆ ಮಾಡ್ಕೊಂಡಿದ್ದರು. ಜಗತ್ತು ಸತ್ಯ ಆಗಲಿ, ಸುಂದರ ಆಗಲಿ ಮತ್ತು ಪ್ರಾಮಾಣಿಕ ಆಗಲಿ, ಎಲ್ಲರೂ ಸಾತ್ವಿಕರಾಗಲಿ ಅಂತ ಗುದ್ದಾಡಿ 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 ಅವರು ಬರೆದ ಶಾಮನ ತಾಯಿ ನೀವೆಲ್ಲ ಓದಿರ್ತೀರಿ. ಇನ್ನೂ ಭಾಳ 10 ಗೂಡುಗೋಷ್ಠಿ ಚೀದ ಹಾಗೆ ಅಂತ ಅವ್ರ ಕಥೆನೇ ಮಾಡ್ಯಾರ. ಎಲ್ಲ ಕಥೆ ಓದ್ರಿ ನೀವು. ಕನ್ನಡಕ್ಕೆ ಕೆಲವು ಬಂದಾವ ಕಾಣಿಸ್ತದೆ, ಹಿಂದಕ್ಕೆಲ್ಲ ಬಂದಾವ. ಇಂಥ ಸಾನೆ ಗುರೂಜಿ ಸತ್ಯ ಸತ್ಯ ಜಗತ್ತು ಸುಂದರ ಆಗಲಿ ಸುಂದರ ಆಗಲಿ ಅಂತ ಬಡದಾಡಿ 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 ಕಡೀ ದಿನ ವಿಷ ತೊಗೊಂಡು ಸತ್ತರು, ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರು ಆತ್ಮಹತ್ಯೆ ಮಾಡಿಕೊಂಡ್ರು. ಪೇಪರ್ನಾಗ ಬಂತು, ಮುಂಜಾನೆ ಶಿಕ್ಲ 8 ಗಂಟೆಗೆ ಪೇಪರ್ನಾಗ ಬಂತು. ಸಂಜೆ ಮುಂದೆ 7 ಗಂಟೆಗೆ ಸೊಲ್ಲಾಪುರದೊಳಗೆ ದಯಾನಂದ ಕಾಲೇಜಿನೊಳಗೆ ಶ್ರದ್ಧಾಂಜಲಿ ಸಭೆ, ಬೇಂದ್ರೆಯವರ ಅಧ್ಯಕ್ಷರು. ಬೇಂದ್ರೆಯವರು ಅವಾಗ ಒಂದು ಭಾಷಣ ಮಾಡ್ಯಾರ. ಶ್ರದ್ಧಾಂಜಲಿ ಸಭೆಯೊಳಗೆ ಏನು ಭಾಷಣ ಮಾಡಿದ್ರು? ಅವ್ರಿಗೆ ಏನು ಹೇಳ್ಯಾರಂದ್ರೆ, ಸಾನೆ ಗುರೂಜಿಯವರಿಗೆ ನಂಬಿದ ಅನೇಕ ತರುಣರಿದ್ದರು, ಪಾಪ ಅವರು ಅನಾಥರಾದರು, ಅವರ ಮೌಲ್ಯಗಳಿಗೆ ಒಂದು ದಿಕ್ಕಿತ್ತು ಅಂತ ಸಣ್ಣ ಪುಟ್ಟ ಮಾತಾಡಿ ತನ್ನ ಒಳಗ ಸೌಂದರ್ಯ ಇದ್ದದ್ದನ್ನ ಅಲಕ್ಷಿಸಿ ಜಗತ್ತು ಸುಂದರ ಆಗವಲ್ತು ಅಂತ ತನ್ನನ್ನು ತಾನೇ ಆತ್ಮಹತ್ಯೆ ಸಾನೆ ಗುರೂಜಿ ಮಾಡ್ಕೊಳ್ಬಾರ್ದಿತ್ತು ಅಂತ ಶ್ರದ್ಧಾಂಜಲಿ ಸಭೆಯೊಳಗೆ ಬೇಂದ್ರೆಯವರು ಸೊಲ್ಲಾಪುರದಲ್ಲಿ ಮಾತಾಡ್ತಾರೆ. ಶ್ರದ್ಧಾಂಜಲಿ ಸಭೆಯೊಳಗೆ ಹಿಂಗೆ ಯಾರು ಮಾತಾಡೋದಿಲ್ಲ ಸಾಮಾನ್ಯವಾಗಿ. ಭಾಳ ದೊಡ್ಡವರು, ಅವರು ಒಳ್ಳೆಯವರು, ಅವರ ಹಾದಿಯೊಳಗೆ ನಾವು ನಡೆಯೋಣ, ಎಲ್ಲರೂ ಮಾತಾಡೋದು ಇಷ್ಟ ಇಲ್ಲ, ಯಾರೇ ತಿಳ್ಕೊಂಡು. ಆದರೆ ಬೇಂದ್ರೆ ಇದನ್ನು ಹೇಳ್ತಾರೆ. ಅಂದ್ರೆ ಬೇಂದ್ರೆ ತರಹದ ನಂಬಿಕೆಯನ್ನು ಬಿಟ್ಟರೆ ಸಾನೆ ಗುರೂಜಿ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅಬ್ಸರ್ಡಿಸ್ಟ್ ಆಗಬೇಕು, ಒಂಥರ ಕಾಮು ಸಾರ್ತ್ರ ತರಹ ಅಬ್ಸರ್ಡಿಸ್ಟ್ ಆಗಬೇಕು, ಇಲ್ಲ ನಾವೆಲ್ಲ ಇದ್ದೀವಲ್ಲ ಸಾಮಾನ್ಯ ಮಂದಿ, ಸೋಮ ಆ ಕಡೆ ರುದ್ರ ವಿಲಾಸವನ್ನು ಸಹಿಸುವ ಶಕ್ತಿ ಇಲ್ಲ, ಶಿವಕರುಣೆಯನ್ನು ಪಡೆಯುವ ಶಕ್ತಿನೂ ಇಲ್ಲ. ಸುಮ್ಮನೆ ಹಿಂಗೆ ಜಕ್ಕೋತ್ ಹೋಗೋದು, ಆ ಕಡೆ ಒಮ್ಮೆ ಆ ಕಡೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ, ಒಮ್ಮೆ ಲಂಚ ತೊಗೊಳ್ಳೋದು, ಒಮ್ಮೆ ಲಂಚ ತೊಗೊಳಂಗಿಲ್ಲ, ಒಟ್ಟು ಗದ್ದಲ ಮಾಡ್ಕೋತ ಹೋಗೋದು, ಯಾವ ನಿರ್ಣಯನೂ ಬರೆಯಂಗಿಲ್ಲ, ಪಾವರರಾಗಿ ಸುಮ್ಮ ಬದುಕೋದು. ಅಂದರೆ ನಮಗೆ ರುದ್ರವಿಲಾಸನೂ ಅರ್ಥ ಇಲ್ಲ, ಶಿವಕರುಣೆಯೂ ಅರ್ಥ ಆಗೋದಿಲ್ಲ. ಈ ರೀತಿ ಬದುಕುವ ಒಂದು ಕ್ರಮ ಅದ. ಬೇಂದ್ರೆಯವರ ಈ ಪ್ರಶ್ನೆ ಏನಿತ್ತಲ್ಲ, ಅಂದರೆ ಜ್ಞಾನೇಶ್ವರಾದಿಗಳಿಗೆ ಪೈಠಣದ ಆ ಮಂದಿ ಕೊಟ್ಟಂಥ ನೋವು ಲೌಕಿಕ ರೀತಿಯಿಂದ ವ್ಯಥೆ ಹೊರತು ಅದು ವಿಠಲನಲ್ಲಿ ಕೂಡಿ ಹೋದ ಅನ್ನೋ ಮಾತು ನನಗೆ ಯಾಕೋ ಬಹಳಷ್ಟು ಅಂದರೆ ಡಿಸ್ಟರ್ಬ್ ಮಾಡ್ಯದ. ನಾ ಇಷ್ಟೇ ಹೇಳಬಲ್ಲೆ, ಇಟ್ ಹ್ಯಾಸ್ ಡಿಸ್ಟರ್ಬ್ಡ್ ಮೀ. ಬಟ್ ಅದಕ್ಕೆ ಬೇರೆ ಏನು ಹಾದಿದೆ ಅದು ನನಗೂ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ನನಗೆ ಸಂತ ಮಹಾಂತ ಪೂರ್ಣಶಂಭು ವಿಠಲ್ ಅನೇಕ ರೀತಿಯಿಂದ ಕಾಡಿತು. ಇನ್ನೂ ಒಂದು 4-5 ಪ್ರಶ್ನೆಗಳನ್ನು ನಾನು ಟಿಪ್ಪಣಿ ಮಾಡ್ಕೊಂಡೀನಿ. ನನ್ನ ಒಂದು 8-10 ಪುಟದ ಮುನ್ನುಡಿ ಅದ ಆ ಪುಸ್ತಕಕ್ಕೆ. ನಾನು ಅಲ್ಲಿ ಒಂದು 2-3 ಪ್ರಶ್ನೆಗಳನ್ನು ಇನ್ನೂ ಹಾಕ್ಕೊಂಡಿನಿ. ಅದಲ್ಲ, ಈ ರೀತಿಯಾಗಿ ಬೇಂದ್ರೆಯವರ ಈ 2 ಪುಸ್ತಕಗಳು ಬಂದಾವ. ಆದರೆ ವಿಠಲನ ಬಗ್ಗೆ ಅದೊಂದು ದೊಡ್ಡ ಚಾಪ್ಟರ್ ಅದ. ಈ ವಿಠಲ ಕರ್ನಾಟಕದವೇನು, ಮಹಾರಾಷ್ಟ್ರದವೇನು, ದ್ವೈತ ಏನು, ಅದ್ವೈತ ಏನು, ಎಲ್ಲಕ್ಕಿಂತ ಬೇಂದ್ರೆಯವರು ದೊಡ್ಡ ಟ್ಯಾಕಲ್ ಮಾಡ್ಯಾರ. ಅದು ಇನ್ನೂ ಬಹಳ ಸೂಕ್ಷ್ಮ ವಿಷಯ ಅದ. ವಿಠಲ್ನ ಹೆಸರು ನಾವೇನು ಮುಂಜಾನೆ ಎದ್ದು ಕೇಶವಾಯ ಸ್ವ, ನಾರಾಯಣ ಸ್ವ, ಮಾಧವಾಯ ಸ್ವ ಅಂತ ಆಚಮನ ಮಾಡ್ತೀವಿ, ಅದರೊಳಗಿಲ್ಲ. ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅದರೊಳಗೆ ವಿಠಲ್ನ ಹೆಸರಿಲ್ಲ. ವಿಷ್ಣುವಿನ ದಶಾವತಾರಗಳವ, ವಿಠಲ ಇಲ್ಲ ಅಲ್ಲೇ. ಇಷ್ಟೇ ಅಲ್ಲ, ಭಾಗವತ ಮಹಾಪುರಾಣದೊಳಗೆ ಇನ್ನೂ ಒಂದು 13-14 ದೇವರ ಅವತಾರಗಳು ಅಂತವ. ಆ ಅವತಾರಗಳಲ್ಲಿಯೂ ವಿಠಲನ ಅವತಾರ ಇಲ್ಲ. ವಿಠಲ ಅನ್ನುವ ಹೆಚ್ಚು ಕಡಿಮೆ ಹೆಂಗಿದ್ದಾನೆ ಅಂದರೆ ವೈದಿಕತೆಯ ರಿಜಿಸ್ಟರ್ನೊಳಗೆ ದಾಖಲೆಯಾಗದ ಒಬ್ಬ ವಿಷ್ಣು. ಅಂದರೆ ವೈದಿಕತೆಯ ರಿಜಿಸ್ಟರ್ನು ದಾಖಲೆಯಾದವ ವಿಷ್ಣು ಇದ್ದಾನೆ. ಆದರೆ ವಿಠಲ ಅವ ರಿಜಿಸ್ಟರ್ಡ್ ಆಗಿಲ್ಲ, ಅನ್ರಿಜಿಸ್ಟರ್ಡ್ ವಿಷ್ಣು, ದಾಖಲೆ ವಿಷ್ಣು. ಆದರೆ ಇದನ್ನು ನೀವು ಸಂಭಾಳಿಸೋದು ಹೆಂಗೆ, ವಿಠಲ ವಿಷ್ಣುನ ಸಂಭಾಳಿಸೋದು ಹೆಂಗೆ ಅನ್ನೋ ಪ್ರಶ್ನೆಯನ್ನು ಬೇಂದ್ರೆಯವರು ಎತ್ಕೊಂಡು ಬಹಳ ಚಂದ ಬರ್ತಾರೆ ಅದನ್ನು. ಅವರಂತಾರೆ, ದಾಸರಿಗೆಲ್ಲ ಹೆಂಗೆ ವಿಠಲ ಅವನು ಫ್ರೀ ಒಂದು ಇದು ಅದಲ್ಲ ಜಗತ್ತು, ದಾಸರಿಗೆ ಕನ್ನಡದ ದಾಸರಿಗೆ ಹೆಂಗೆ ವಿಠಲ ಫ್ರೀ ವಿಠಲ ಅಥವಾ ಫ್ರೀ ವಿಷ್ಣು ಅನ್ರಿ ಅವಾಗ ಲೈಕ್ ಆಗಿದ್ದ, ಹಂಗೆ ಅವರ ಗುರುಗಳಾದ ಮಧ್ವಾಚಾರ್ಯರಿಗೆ ಅವ ಲೈಕ್ ಆಗಿದ್ದೇನು ವಿಠಲ. ಆ ರೀತಿಯೊಳಗೆ ಮುಂದೆ ಅವರೇ ಬರೀತಾರೆ, ನನಗೆ ಖಂಡಿತ ಗೊತ್ತದ ಅವರು ಲೈಕ್ ಆಗಿದ್ದಿಲ್ಲ. ಮಧ್ವಾಚಾರ್ಯರಿಗೆ ಪಂಢರಪುರದ ವಿಠಲ ಆ ವಿಠಲನ ಸ್ವರೂಪದೊಳಗೆ ಲೈಕ್ ಆಗಿದ್ದಿಲ್ಲ.
ಲಾಯ್ಕ್ ಆಗಿದ್ದಿಲ್ಲ ಅಂದ್ರೆ ಮುಗೀತು, ಪ್ರಶ್ನೆ ಬಗೆಹರಿದು ಹೋಗಿತ್ತು. ಆದರೆ ಮುಂದೊಂದು ಪ್ರಶ್ನೆ ಇದೆ. ಮಧ್ವಾಚಾರ್ಯರು ತಮ್ಮ ಕೊನೆಯ ದಿನದೊಳಗೆ 3 ವಿಠ್ಠಲ ಮೂರ್ತಿಗಳನ್ನು ಮಾಡಿ ಉಡುಪಿಯ ಅವ್ರು 8 ಜನ ಸನ್ಯಾಸಿಗಳಿರ್ತಾರಲ್ಲ ಅವರಿಗೆ ಎಲ್ಲರಿಗೂ ಅವ್ರು ಒಂದೊಂದು ಮೂರ್ತಿ ತಾವೇ ಮಾಡಿಕೊಡು, ಅವ್ರಿಗೆ ಅದು ಬರ್ತಿತ್ತು ಶಿಲ್ಪಕಲೆ. ಆ 3 ವಿಗ್ರಹಗಳನ್ನು ಕೊಟ್ಟರು 3 ಮಠಗಳಿಗೆ. 3 ಮಠದ ಆಗಿನ ಸನ್ಯಾಸಿಗಳವರು, ಯಾಕಂದರೆ ಅವಾಗೇನು ಇನ್ನೂ 2 ತಿಂಗಳದ್ದು ಸನ್ಯಾಸ ಅಲ್ಲ, ಅದು ಇನ್ನೂ ವಾದಿರಾಜರು ಬಂದು ಏನೂ ರಿಕ್ಯುಪೇಷನ್ ಆಗಿದ್ದಿಲ್ಲ. 3 ಜನರಿಗೆ ವಿಠ್ಠಲ ಮೂರ್ತಿಗಳನ್ನ ಕೊಟ್ಟರು ಅಂತ ಬೇಂದ್ರೆಯೇ ಬರೀತಾರೆ. ನಾನು ಮುಂದೆ ಇಮಿಡಿಯೇಟ್ಲಿ ಅದನ್ನು ಗುದ್ದಾಡಿ ಯಾಕಂದರೆ ಸ್ವಾಮಿಗಳಿಗೆ ಹೋಗಿ ನಿಮಗೆ ಕೊಟ್ಟಂಥ ವಿಠ್ಠಲ ಮೂರ್ತಿ ಎಂಥದ್ದು ತೋರಿಸ್ರಿ ಅಂದರೆ ಯಾರು ತೋರಿಸ್ತಾರೆ? ನಾವಂತೂ ನಮ್ಮಂಥ ಮಂದಿ ಹೋಗಿ ಕೇಳಿದ್ರೆ ಪ್ಯಾಂಟು ಶರ್ಟ್ ಹಾಕೊಂಡು ಅವ್ರು ಹೋಗಿ ಕೇಳಿದರೆ ತೋರಿಸೋದೇ ಇಲ್ಲ ಅವರು. ನೀವು ಮಡಿ ಉಟ್ಕೊಂಡು ಶಿಖಾ ಬಿಟ್ಕೊಂಡು ಹೋದರೂ ತೋರಿಸೋದಿಲ್ಲ ಅದು, ಯಾಕಂದರೆ ಅವರವ್ರ ಮಠದ ರಹಸ್ಯಗಳು ಅಂತ ಇರ್ತಾವೆ. ಆ ಪ್ರಶ್ನೆ ಬೇರೆ. ಮುಂದೆ ನಾನು ಒಂದು ವಿಚಾರ ಮಾಡಿದೆ, ಯಾವ ಮಠಕ್ಕೆ ಕೊಟ್ಟರೆ ಇವರು ಅಂತ. ಪೇಜಾವರರಿಗೊಂದು, ಫಲಿಮಾರು ಒಂದು, ಇನ್ನೊಂದು ಯಾವುದೋ ಹಿಂಗೆ ಕೊಟ್ಟರು ಅಂತ ಒಬ್ಬರು ನನಗೆ ಇದನ್ನು ಕಳಿಸಿದರು ಗೂಗಲ್ದಿಂದ. ಅವರಿಗೆ ಕೊಟ್ಟ ನನಗೆ ಪ್ರಶ್ನೆ ಇರೋದು, ಆ ವಿಠ್ಠಲ ಮೂರ್ತಿ ಏನು ಮಧ್ವಾಚಾರ್ಯ ಕೊಟ್ಟರು ಅದು ಯಾವ ಥರ ಅದ? ಈ ವಿಠ್ಠಲ ದ್ವಿಹಸ್ತಕ, ಇವನಿಗೆ 2 ಕೈ, ವಿಷ್ಣುವಿಗೆ 4 ಹಸ್ತ. ವಿಷ್ಣುವಿನದೇ ರೂಪ ವಿಠ್ಠಲ ಅನ್ನೋದಾದರೆ ಈ ಸನ್ಯಾಸಿಗಳಿಗೆ ಕೊಟ್ಟ ವಿಠ್ಠಲನ ಮೂರ್ತಿ 4 ಕೈದ್ದು 2 ಕೈದ್ದು ಅನ್ನೋ ಪ್ರಶ್ನೆ ಇದೆ. ಅವರು ಹೇಳಿಕೊಟ್ಟದ್ದು ಇದು ವಿಠ್ಠಲ ಮೂರ್ತಿ ಅಂತ. ವಿಠ್ಠಲ ಮೂರ್ತಿ ಅಂತ ನೀವು 4 ಹಸ್ತದಿಂದ ಕೊಟ್ಟರೆ ನೀವು ವಿಠ್ಠಲ ಮೂರ್ತಿ ಕೊಟ್ಟೇ ಇಲ್ಲ, ವಿಷ್ಣುವಿನ ಕೊಟ್ಟಿರಿ. ನೀವು 2 ಕೈಯಿಂದ ಕೊಟ್ಟಿದ್ದರೆ ಬಹುಶಃ ಅಂಜಿ ಕೊಟ್ಟಿರ್ತೀರಿ. ಅಂದರೆ ಏನಾಗಿರ್ತದೆ, ಧರ್ಮ ಸಂಸ್ಥಿಕವಾಗಿಯೂ ಬೆಳಿಬೇಕು, ವ್ಯಕ್ತಿಗತ ಸಾಧನೆಯೂ ಆಗಬೇಕು. ಈ ವಿಠ್ಠಲನ ಹಿಂದಿರೋ ಜಗತ್ತು ಭಾಳ ದೊಡ್ಡದ, ಕೋಟಿ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಜಗತ್ತಿನ ಹಣಕಾಸಿನ ವ್ಯವಸ್ಥೆ ಅದ. ಈ ನಿಮ್ಮ ಮಠ ನಡಿಬೇಕು ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಹಣ ಎಲ್ಲಿಂದ ಬಂದರೂ ಬೇಕು ನಿಮಗೆ ಹಣ. ಅದಕ್ಕೆ ಆ ವಿಠ್ಠಲನನ್ನು ತಿರಸ್ಕಾರ ಮಾಡುವ ಶಕ್ತಿ ಇಲ್ಲ, ಯಾಕಂದರೆ ಮಠ ಸಂಸ್ಥಿಕವಾಗಿ ನಡಿಬೇಕು. ಆದರೆ ವಿಷ್ಣುವಿನ ರೂಪದಲ್ಲೇ ವಿಠ್ಠಲನ ಕಾಣಬೇಕು, ಅದನ್ನೂ ಒಂದು ಬಂಧನ ಅವರಿಗೆ. ಈ ಎಲ್ಲ ಗದ್ದಲಗಳನ್ನು ಬೇಂದ್ರೆಯವರು ಅಂದರೆ ಸಂಕ್ಷಿಪ್ತವಾಗಿ ಬಳಸ್ಯಾರ. ಆದರೆ ಆ ಭಾಷಣಗಳನ್ನು ಹಿಂಜಿ ಸರಿಯಾಗಿ ನೀವು ಬತ್ತಿ ಮಾಡಿಕೊಂಡ್ರೆ ಅದೆಲ್ಲ ಹಿಂಗೆ ಕಾಣಿಸ್ತದೆ ನಿಮಗೆ. ಈ 2 ಉಪನ್ಯಾಸಗಳನ್ನ ನೀವು ಓದ್ರಿ. ಜೊತೆಗೆ ಒಂದೇನದ ಹಿರಿಯರು ಹೇಳಿದಂತೆ ಅವು ಮರಾಠಿ ಕೊಟೇಶನ್ಸ್ ಕನ್ನಡಕ್ಕೆ ಮಾಡೋದು ಯಾಕೆ ಕಷ್ಟದ ಅಂದರೆ ಅವು ಸಾಂದರ್ಭಿಕವವು. ಅಂದರೆ ಹೆಂಗೆ, ನಾನು ಒಂದು ಜ್ಞಾನೇಶ್ವರಿ ಓವಿ ಕನ್ನಡಕ್ಕೆ ಮಾಡಿದೆ ಅಂದರೆ ಅದರ ಟೆಕ್ಸ್ಚುವಲ್ ಮೀನಿಂಗ್ ಮಾಡ್ತೀನಿ ನಾನು. ಸಣು ಭೋಗಿಜೆ ಸಣು ಜೇ ವಿಜೆ ಅನ್ನೋದನ್ನಾಗಲಿ, ಅಥವಾ ಆತ ವಿಶ್ವಾತ್ಮಕೆ ದೇವಿ ತೇಣೈವಾಗ್ಯಜ್ಞೆ ತೋಷಾವೆ ತೋಷೋ ನಿಯಾಮದಾವೆ ಪಸಾಯದಾನ, ಇದು ನಾನೇ ಸರ ಕನ್ನಡದ ಮಾಡಿ ಕೊಡಬಲ್ಲೆ. ಬೇಂದ್ರೆ ಇದನ್ನು ಬಳಸ್ತಾರೆ, ಆದರೆ ಬೇಂದ್ರೆ ಈ ಅರ್ಥದಲ್ಲಿ ಬಳಸೋದಿಲ್ಲ, ಅದೊಂದು ಬೇರೆ ಅರ್ಥದಲ್ಲಿ ಬಳಸಿರ್ತಾರೆ. ಅದು ಎಂಥ ಅರ್ಥ ಇರ್ತದಂದರೆ, ಜ್ಞಾನೇಶ್ವರಿ ಒಳಗೆ ಪಸಾಯದಾನ ಪ್ರಾರ್ಥನಾ ಅಂದರೆ ಈ ಓವಿಯನ್ನು ಇವತ್ತಿನ ತನಕ ಯಾರೂ ಬಳಸಿಲ್ಲ, ಆ ರೀತಿ ಬಳಸಿರ್ತಾರೆ. ಅದಕ್ಕೆ ಅವರು ಕವಿಗಳಿದ್ದಾರೆ. ಹೀಗಾಗಿ ನನಗೇನಿಸ್ತು, ಬೇಂದ್ರೆಯವರ ಕನ್ನಡ ಮರಾಠಿ ಎರಡೂ ಕೂಡಿದ ಕಷ್ಟ ಏನು ಅಂದರೆ ಅವರು 2 ಹೆಂಡ್ರ ಸಂಸಾರ ತೂಗಿಸ್ಬೇಕಾಯ್ತು. ಅದು ಬಹಳ ಕಷ್ಟ ಆಯ್ತು ಅವರಿಗೆ. ಯಾರು 2 ಹೆಂಡ್ರು ಅಂದರೆ ಒಳಗೊಬ್ಬ ತತ್ವಜ್ಞಾನಿ ಇದ್ದಾನೆ, ಒಳಗೊಬ್ಬ ಕವಿ ಇದ್ದಾನೆ. ಇವರಿಬ್ಬರನ್ನ ಸಂಸಾರ ತೂಗಿಸೋದು ಬಹಳ ಕಷ್ಟ ಅದ. ನೀವು ಕವಿ ಮನದ ಬ್ಯಾಸರ ಹರಸಾಕ ಹುಣಸಿ ಮರ ಸಾಕಂತ ಅಲ್ಲಿ ಹೋದರೆ ಅಶ್ವತ್ಥ ಮರ ಒದರ್ತದೆ, ಮಗನ ಇಲ್ಲಿ ಬಾ ಅಲ್ಲಿ ತೊಗೊಂಡು ಹೋಗಬೇಡ ಅಂತ. ನೀವು ಅಶ್ವತ್ಥ ಮರಕ್ಕೆ ನೀವು ಟ್ಯಾಗ್ ಆದರೆ ಹುಣಸಿ ಮರ ಅಂತಲ್ಲ, ಮಗನ ಇಷ್ಟು ದಿವಸ ನಿನಗೆ ನೆರಳು ಕೊಟ್ಟಾವ, ನಿನ್ನ ಮನಸ್ಸು ಕವಿ ಮನದ ಬ್ಯಾಸರ ಹರಸಾಕ, ನಾ ಇದ್ದಾವ, ನೀ ಅಲ್ದು ಹೋಗಿ ಏನು ಮಾಡ್ತಿ ಅಂತದೆ. ಮಜಾ ಏನು ಅಂದರೆ ಕವಿ ಮನದ ಬ್ಯಾಸರ ಡೀಪ್ ಆದಂಗೆ ಒಂದಿಲ್ಲ ಒಂದಿನ ಒಬ್ಬ ಮನುಷ್ಯ ಹುಣಸಿ ಮರದಿಂದ ಅಶ್ವತ್ಥ ಮರಕ್ಕೆ ಬರಬೇಕಾಗ್ತದೆ. ನಮಸ್ಕಾರ.